ಎಲ್ಲರಿಗೂ ನಮಸ್ಕಾರ. ಶಂಕರಲಿಂಗ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿರಂಜನಂ ನಿರ್ಮಲಬೋಧಮವ್ಯಯಂ ಆನಂದಸಿಂಧುಂ ಸುಜನೈಕಬಾಂಧವಂ ಸನಾತನಂ ಶಾಶ್ವತಂ ಆದಿಕಾರಣಂ ನಮಾಮಿ ಶ್ರೀ ಶಂಕರಲಿಂಗ ಸದ್ಗುರುಂ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರ ಪಾದಕಮಲಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಇಂದಿನ ಸತ್ಸಂಗವನ್ನು ಆರಂಭಿಸೋಣ. ಮೊದಲು ಒಂದು ಪ್ರಾರ್ಥನೆಯೊಂದಿಗೆ ಇಂದಿನ ಸತ್ಸಂಗದ ಒಂದು ಶುಭಾರಂಭ ಮಾಡೋಣ. ಇಂದು ಶ್ರೀಯುತ ಸುಬ್ರಹ್ಮಣ್ಯ ಅವರು ಒಂದು ಪ್ರಾರ್ಥನೆಯನ್ನು ಹೇಳಬೇಕಾಗಿ ಸುಬ್ರಹ್ಮಣ್ಯ ಅವರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಅವರೇ. ಅವರ ಅಕ್ಕ ಲಕ್ಷ್ಮಿ ಮತ್ತೆ ನಂದಿನಿ ಅವರು ಹೇಳ್ತಿದ್ದಾರೆ. ಹಾ, ಆಗ್ಲಿ. ಶ್ರೀಮತಿ ಲಕ್ಷ್ಮಿ ಹಾಗೂ ಶ್ರೀಮತಿ ನಂದಿನಿ ಅವರು ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ ಎಂದು ಆರಂಭ ಮಾಡಿ. ಕಾಯಬೇಕೆಲೋ ರಂಗ ಕಾಯಬೇಕೆಲೋ ರಂಗ ಕಾಯಬೇಕೆಲೋ ಮಾಯಕಾರಿ ರಂಗ ನೀನು ಕಾಯಬೇಕೆಲೋ ರಂಗ ಕಾಯಬೇಕೆಲೋ ಕಂದ ಧ್ರುವನ ಕಾಯ್ದೆಯಾಗ ಇಂದಿರಾ ರಮಣ ಬೇಗ ಕಂದ ಧ್ರುವನ ಕಾಯ್ದೆಯಾಗ ಇಂದಿರಾ ರಮಣ ಬೇಗ ಬಂದು ಎನ್ನ ಸಲಹೋ ಈಗ ಬಂದು ಎನ್ನ ಸಲಹೋ ಈಗ ಮಂದರ ಸುಂದರಾಂಗ ಕಾಯಬೇಕೆಲೋ ರಂಗ ಕಾಯಬೇಕೆಲೋ ನಾರದಾದಿ ಯೋಗಿ ವರರು ವಾರಿಜ ಭವರಾದಿ ಸುರರು ನಾರದಾದಿ ಯೋಗಿ ವರರು ವಾರಿಜ ಭವರಾದಿ ಸುರರು ನೀರಜಾಕ್ಷ ನಿನ್ನನವರು ನೀರಜಾಕ್ಷ ನಿನ್ನನವರು ಸಾರಿನುತಿಸಿ ಧನ್ಯರಾದರು ಕಾಯಬೇಕೆಲೋ ರಂಗ ಕಾಯಬೇಕೆಲೋ ಸಮಗಾನಲೋಲ ನಿನ್ನ ಪ್ರೇಮದಿಂದ ಭಜಿ ಪರನ್ನ ಸಮಗಾನ ಲೋಲ ನಿನ್ನ ಪ್ರೇಮದಿಂದ ಭಜಿ ಪರನ್ನ ಕ್ಷೇಮವೀತು ಸಲಹೋ ಮುನ್ನ ಕ್ಷೇಮವೀತು ಸಲಹೋ ಮುನ್ನ ಕಾಮಜನಕ ಭಕ್ತರನ್ನ ಕಾಯಬೇಕೆಲೋ ರಂಗ ಕಾಯಬೇಕೆಲೋ ವಾರಿಜಾಕ್ಷರಂಗಧಾಮ ಉದರ ಚರಿತ ಪುಣ್ಯನಾಮ ವಾರಿಜಾಕ್ಷ ರಂಗಧಾಮ ಉದರ ಚರಿತ ಪುಣ್ಯನಾಮ ಕಾರಣಾತ್ಮ ಪೂರ್ಣ ಶ್ಯಾಮ ಕಾರಣಾತ್ಮ ಪೂರ್ಣ ಶ್ಯಾಮ ನಾರಾಯಣ ಪುರುಷೋತ್ತಮ ಕಾಯಬೇಕೆಲೋ
ರಂಗ ಕಾಯಬೇಕೆಲು ಧರೆಯೋಳ್ ಮಾಡೆ ನಳ್ಳಿ ಪುರದಿ ಇರುವೆ ರಂಗನಾಥ ಸಿರದಿ ಧರೆಯೋಳ್ ಮಾಡೆ ನಳ್ಳಿ ಪುರದಿ ಇರುವೆ ರಂಗನಾಥ ಸಿರದಿ ಪರಮ ಭಕ್ತರನ್ನು ಮುದದಿ ಪರಮ ಭಕ್ತರನ್ನು ಮುದದಿ ಹೊರೆ ಕಾರುಣ್ಯವಾರಿದೆ ಕಾಯಬೇಕೆಲೋ ರಂಗ ಕಾಯಬೇಕೆಲೋ ಮಾಯಕಾರಿ ರಂಗ ನೀನು ಕಾಯಬೇಕೆಲೋ ರಂಗ ಕಾಯಬೇಕೆಲೋ. ಕಾಯಬೇಕೆಲೋ ರಂಗ ಬಹಳ ಸುಶ್ರಾವ್ಯವಾಗಿ ಹಾಡಿದ್ರು ಶ್ರೀಮತಿ ನಂದಿನಿ ಹಾಗೂ ಶ್ರೀಮತಿ ಲಕ್ಷ್ಮಿ ಅವರು. ತುಂಬ ಧನ್ಯವಾದಗಳು ಇಬ್ಬರಿಗೂ. ಈ ದಿನ ನಮ್ಮೊಂದಿಗೆ ಶ್ರೀಯುತ ಶಂಕರ್ ಪ್ರಸಾದ್ ಅವರಿದ್ದಾರೆ. ಕಳೆದ ಬಾರಿ ಅವರು ನಮ್ಮ ಸತ್ಸಂಗದಲ್ಲಿ ಅಪ್ಪ ಅವರ ಚರಿತ್ರೆ ಹಾಗೂ ಶಾಸ್ತ್ರ ಸಂಬಂಧ ಅಂತ ಒಂದು ವಿಷಯವನ್ನು ತೆಗೆದುಕೊಂಡು ಅಪ್ಪನ ಚರಿತ್ರೆಯಲ್ಲಿ ಎಲ್ಲದೂ ಇದೆ ಅಂತ ಒಂದು ಉದಾಹರಣೆಯಾಗಿ ಅಲ್ಲಿ ಶಾಸ್ತ್ರಗಳಲ್ಲಿ ಅಂದರೆ ಉಪನಿಷತ್ತು ವೇದಗಳಲ್ಲಿ ಬರುವ ವಾಕ್ಯಗಳು ಅಪ್ಪನ ಚರಿತ್ರೆಯಲ್ಲಿ ಹೇಗೆ ಅಳವಟ್ಟಿವೆ ಅಂತ ಒಂದು ವಿಷಯವನ್ನು ತೆಗೆದುಕೊಂಡು ಬಹಳ ಸುಂದರವಾದ ಒಂದು ಪ್ರಸ್ತುತಿಯನ್ನು ನೀಡಿದ್ರು. ಈ ದಿನ ಅಪ್ಪನ ಚರಿತ್ರೆ ಹಾಗೂ ಗುರುಪಾದುಕಾ ಸ್ತೋತ್ರ ಎನ್ನುವ ವಿಷಯವನ್ನು ತೆಗೆದುಕೊಂಡು ನಮ್ಮೊಂದಿಗೆ ಪ್ರಸ್ತುತಪಡಿಸಲಿದ್ದಾರೆ. ಶ್ರೀಯುತ ಶಂಕರ್ ಪ್ರಸಾದ್ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಶಂಕರ್ ಪ್ರಸಾದ್ ಅವರೇ, ತಮ್ಮ ಒಂದು ವಿಷಯವನ್ನು ತಾವು ಆರಂಭ ಮಾಡಬಹುದಾಗಿ ವಿನಂತಿಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ ಓತಿಭಿಃ ಸೇದಸಾಧನಂ. ಶ್ರೀಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜಭಿರ್ವಾಜಿನೀವತಿ ಧೀನಾಮವಿತ್ರಯವತ್ ವಾಗ್ದೇವ್ಯೈ ನಮಃ. ಭಕ್ತಮಾನಸಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಎಲ್ರಿಗೂ ನಮಸ್ಕಾರ. ಸುನೀತಕ್ಕ ಅವರು ಹೇಳಿದಾಗೆ ಕಳೆದ ಬಾರಿ ಬೇರೆ ಬೇರೆ ವಿಷಯಗಳನ್ನ ತಗೊಂಡಿದ್ವಿ. ಈ ಸತಿ ಒಂದೇ ಒಂದು ಸ್ತೋತ್ರ ಮಾಲೆ ಅಂತ ಅನ್ಬಹುದು. ಅದನ್ನು ತಗೊಂಡು ಅದರಲ್ಲಿ ಅಪ್ಪನ ಚರಿತ್ರೆಗೆ ಹೇಗೆ ನಾವು ಕಾಣಬಹುದು ಅಂತ ಒಂದು ವಿಷಯ ನೋಡ್ಬೇಕು ಅಂತ ಅನ್ಕೊಂಡಿತ್ತು. ಹಾಗಾಗಿ ನಮ್ಮ ಯಾವುದೇ ಭಜನೆ ಏನೇ ಆಗ್ಲಿ ಶುರು ಮಾಡೋತ್ತಿಗೆ ನಾವು ಒಂದು ಗುರುಪಾದುಕಾ ಸ್ತೋತ್ರ ಅಂತ ಹೇಳ್ತೀವಿ. ಅದರಲ್ಲಿ ಎಲ್ಲಿದೆ ನಮ್ಮ ಅಪ್ಪನ ಚರಿತ್ರೆ ಅಂತ ಇವತ್ತು ಆದಷ್ಟು ಪ್ರಯತ್ನ ಮಾಡೋಣಂತೆ. ಏನಾರ ತಪ್ಪಿದ್ದಲ್ಲಿ ಕ್ಷಮಿಸ್ಬೇಕು, ಈಗಲೇ ಹೇಳ್ತಾ ಇದ್ದೀನಿ ಮುಂಚೆನೆ. ಈಗ ಶುರು ಮಾಡೋಣಂತೆ. ಮೊದಲನೇ ಶ್ಲೋಕ: ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಗುರುಪಾದುಕೆಗಳಿಗೆ ದ್ವಿವಚನ ಇದೆ, ಅದು ಗುರುಪಾದುಕೆಗಳಿಗೆ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಪ್ರತಿ ಶ್ಲೋಕದಲ್ಲೂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತ ಇದರಲ್ಲಿ ಎಂಡ್ ಆಗುತ್ತೆ. ಗುರುಪಾದುಕೆಗಳಿಗೆ ನಮಸ್ಕಾರ ಅಂತ. ನಮ್ಮ ಅಪ್ಪ ಅವರ ಒಂದು ಚರಿತ್ರೆಯಲ್ಲೂ ತಗೊಂಡ್ರು ಕೂಡ ಗುರುಪಾದುಕೆಗಳಿಗೆ ಬಹಳವಾದ ಮಹತ್ವ ಕೊಡ್ತಾ ಇದ್ರು. ಅದರಲ್ಲಿ ಮೊದಲನೇದೇ ಇದರಲ್ಲೇ ತಗೋಬೇಕು ನೋಡೋಣ ಅಂತಂದ್ರೆ ಅನಂತ ಸಂಸಾರ ಸಮುದ್ರ ತಾರ. ಅನಂತವಾದ ಸಮುದ್ರ ತಾರ, ಈ ಸಂಸಾರ ಅನ್ನುವಂತಹ ಸಮುದ್ರದ ನೌಕ ಯಾರು, ಅದನ್ನ ದಾಟಿಸುವಂತಹ ನೌಕ ಯಾರು ಅಂತ ನೋಡಿದ್ರೆ ಅದು ಗುರು
ಯಾರು ಗುರುಪಾದುಕೆಗಳ ಮೂಲಕ ನಾವು ಆ ಪರಬ್ರಹ್ಮವನ್ನ ಕಾಣಬೇಕು ಅನ್ನುವಂತಹ ಒಂದು ವಿಷಯ ಇದರಲ್ಲಿದೆ. ಇದರಲ್ಲಿ ನಾವು ಅಪ್ಪ ಅವ್ರು ಏನ್ ಹೇಳಿದ್ರು ಅಂತ ನೋಡಿದ್ರೆ, ಒಂದ್ಸತಿ ಚಂದ್ರಣ್ಣ ಅವ್ರ ಹತ್ರ ಮಾತಾಡುವಾಗ ಹೇಳಿದ್ರಂತ ಅಪ್ಪ ಅವರು, ಯಾರು ಎಲ್ಲಿ ಹೇಗೆ ಹೋಗುತ್ತಿರಲಿ ನಮ್ಮನ್ನು ನಮ್ಮ ಹತ್ರ ಬಂದ್ರೆ ಹೇಗಾರ ಬರಲಿ, ಚಂದ್ರ ಯಾರಾದರೊಬ್ಬರು ನನ್ನ ಬಳಿಗೆ ಯಾವ ಕಾರಣಕ್ಕೆ ಬಂದಿರಲಿ ಅವರನ್ನು ನಾನು ಉದ್ಧಾರ ಮಾಡುತ್ತೇನೆ. ಇದು ಅಪ್ಪನ ವಾಕ್ಯ. ಇದು ಯಾರಿಗೆ ಹೇಳಿದ್ದು ಅಂತಂದ್ರೆ ಚಂದ್ರಣ್ಣ ಅವರಿಗೆ ಹೇಳಿದಂತಹ ವಾಕ್ಯ. ನಿಮ್ಮ ಗುರುಭಕ್ತಿಗೂ ಆನಂದ ಸ್ಥಿತಿಗೂ ಬಹಳ ಸಂತೋಷವಾಗುತ್ತದೆ. ನಿಮ್ಮ ಭಕ್ತಿಯು ಇನ್ನೂ ಅಭಿವೃದ್ಧಿಯಾಗಿ ಸ್ಥಿತಿಯು ಸ್ಥಿರವಾಗಲೆಂದು ಆಶಿಸುತ್ತೇವೆ. ಇದು ಅಪ್ಪ ಅವರು ಬರೆದಂತ ಒಂದು ಕಾಗದಿಂದ ಬಂದಂತ ಈ ಮಾತನ್ನ ಯಾರು ಹೇಳಲಿಕ್ಕೆ ಅರ್ಹರು ಅಂತಂದ್ರೆ ಯಾರಿಗೂ ಜ್ಞಾನಿಗಳಾಗಿರ್ತಾರೋ ಅವರು ಮಾತ್ರ ಯಾಕೆಂದ್ರೆ ಅವರು ಸಂಸಾರವನ್ನ ದಾಟಿರುವಂತಹವನ್ನೇ ನಮ್ಮನ್ನು ದಾಟ್ಸಕ್ಕೆ ಸಾಧ್ಯ ಅಂತ ಅಪ್ಪ ಅವರು ಹೇಳಿದಂತಹ ಮಾತುಗಳು. ಅದನ್ನೇ ಇಲ್ಲಿ ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿತಾಭ್ಯಾಂ ಗುರು ಭಕ್ತಿದಾಭ್ಯಾಂ, ಗುರುವಿನಲ್ಲಿ ಭಕ್ತಿ ಇಟ್ಟಂತಹವನನ್ನ ದಾಟಿಸುವಂತಹವನು ಯಾರು? ಗುರು. ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ವೈರಾಗ್ಯವೆಂಬ ಸಾಮ್ರಾಜ್ಯ. ಇದರಲ್ಲಿ ಇನ್ನೊಂದು ಕಡೆ ನೋಡಿದ್ರೆ ರಾಮಾವತಾರದಲ್ಲಿ ಒಬ್ಬನು, ಕೃಷ್ಣಾವತಾರದಲ್ಲಿ 3 ಉದ್ಧಾರವಾದರು. ಈಗ 10 ಜನ ಉದ್ಧಾರವಾಗುತ್ತಾರೆ. ನನ್ನ ಎಲ್ಲಾ ಭಕ್ತರನ್ನು 7 ಜನ್ಮದೊಳಗಾಗಿ ಉದ್ಧಾರ ಮಾಡುತ್ತೇನೆ. ನನಗೆ ಶತ್ರುಗಳೇ ಇಲ್ಲ. ಕುಕಲ್ಪನೆಯಿಂದ ನನ್ನನ್ನು ದ್ವೇಷಿಸಿದರೂ ಉದ್ಧಾರವಾಗುತ್ತಾರೆ. ಎಲ್ಲಿಗೋ ಹೋಗುತ್ತಾ ನನ್ನನ್ನು ನೋಡಿದವರನ್ನು ಉದ್ಧರಿಸುತ್ತೇನೆ. ಇದು ಕೂಡ, ಈ ಮಾತು ಕೂಡ ಬಂದಿದ್ದು ಅಪ್ಪನ ವಾಕ್ಯ. ಇವೆರಡನ್ನು ನಾವು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಇದರಲ್ಲಿ ನಾವು ಈ ಶ್ಲೋಕದಲ್ಲಿ ಏನಿದೆ, ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿತಾಭ್ಯಾಂ ಗುರು ಭಕ್ತಿದಾಭ್ಯಾಂ ಅನ್ನೋದನ್ನ ಅಪ್ಪ ಅವರು ಅವರ ಚರಿತ್ರೆಯಲ್ಲಿ ತೋರಿಸಿದ್ದಾರೆ. ಇದು ಮೊದಲನೇದಾಯ್ತು. ಎರಡನೇದಕ್ಕೆ ಹೋಗೋಣ. ಸ್ವಲ್ಪ ಶ್ಲೋಕ ಹಿಂದೆ ಮುಂದೆ ಆಗಬಹುದು ಕೆಲವೊಂದು ಕಡೆ, ನೋಡ್ಕೊಳ್ಳಿ. ಕವಿತ್ವ ವಾರಾಶಿ ನಿಶಾಕರಾಭ್ಯಾಂ ದೌರ್ಭಾಗ್ಯದಾವಾಂ ಬುಧಮಾಲಿಕಾಭ್ಯಾಂ ದೂರೀಕೃತಾನಮ್ರ ವಿಪತ್ತಿದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಇಲ್ಲಿ ಕವಿತ್ವ ವಾರಾಶಿ ನಿಶಾಕರಾಭ್ಯಾಂ, ಅಲ್ಲಿ ಒಂದು ಕವಿತ್ವ, ಒಂದು ಏನಂತಾರೆ ಓಷನ್ ಆಫ್ ವಿಸ್ಡಮ್ ಅಂತಾರೆ, ಅದು ಒಂದು ಜ್ಞಾನದ ಭಂಡಾರ. ಕವಿತ್ವ ವಾರಾಶಿ ನಿಶಾಕರಾಭ್ಯಾಂ ದೌರ್ಭಾಗ್ಯದಾವಾಂ ಬುಧಮಾಲಿಕಾಭ್ಯಾಂ, ಯಾರಿಗೆ ದೌರ್ಭಾಗ್ಯ ಬಂದಿರುತ್ತೋ ಅಂಥವ್ರನ್ನ ಅಂತಹ ಒಂದು ಅಗ್ನಿಯನ್ನ ದಹಿಸುವಂತಹ ನೀರು ಈ ಗುರುಪಾದುಕೆಗಳು ಅಂತ ಹೇಳ್ತಾರೆ. ಇದರಲ್ಲಿ ನಾವು ನೋಡಿದ್ರೆ ಏನಾಗಲಿ, ಅದು ಹೇಗಾರ ಬಂದಿರಲಿ ದೌರ್ಭಾಗ್ಯ ಅನ್ನೋದು, ಅದನ್ನ ಗುರು ಅನ್ನೋ ಒಬ್ಬ ಸಿಕ್ಕ ಅಂದ್ರೆ ಅಲ್ಲಿಗೆ ಅದು ದಹಿಸಿ ಹೋಗ್ತದೆ. ಒಮ್ಮೆ ಲೋಕಿಕೆರೆಯ ಕೋಲ್ಕುಂಟೆ ರಾಮಣ್ಣನವರ ಮಕ್ಕಳೆಲ್ಲರೂ ಮನೆಯನ್ನು ಬಿಟ್ಟು ಭಗವಾನರ ಬಳಿಗೆ ಬಂದು ಬಿಟ್ಟರು. ಅವರಲ್ಲಿ ಹಿರಿಯನಾದ ಯಲ್ಲಣ್ಣನಿಗೆ ಅಂಗಡಿಯನ್ನಿಡಲು ಹೇಳಿ ಅದಕ್ಕಾಗಿ ಸಕಲ ಸಹಾಯಗಳನ್ನು ಮಾಡಿಕೊಟ್ಟರು. ವ್ಯವಹಾರ ಧರ್ಮವನ್ನು ತಿಳಿಸಿಕೊಟ್ಟರು. ಹೀಗೆ ಹೇಳಿದ್ದಾರೆ. ಹೀಗೆ ಅಪ್ಪನ ಚರಿತ್ರೆಯಲ್ಲಿ ಬಂದಿದೆ. ಹೇಗೋ ಪಾಪ ಏನೋ ಆಗಿ ಅವ್ರಿಗೆ ಒಂದು ಕಷ್ಟ ಬಂದ್ಬಿಡುತ್ತೆ ಯಲ್ಲಣ್ಣ ಅನ್ನೋರ್ಗೆ. ಅವ್ರಿಗೆ ಈಗ ಗುರು ಆದವನು ಹಾಗೇನೆ ತಕ್ಷಣ ಅವ್ರಿಗೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಬಹುದಾಗಿತ್ತು. ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ. ಅವರು ಕರೆದುಬಿಟ್ಟು ಅವನಿಗೆ ವ್ಯವಹಾರ ಧರ್ಮವನ್ನು ಹೇಳ್ಕೊಡ್ತಾರೆ. ಯಲ್ಲಣ್ಣ ಅವ್ರಿಗೆ ವ್ಯವಹಾರ ಧರ್ಮವನ್ನೆಲ್ಲ ಹೇಳ್ಕೊಟ್ಟು, ಒಂದು ಅಂಗಡಿ ಹೇಗಿಡ್ಬೇಕು, ಅದಕ್ಕೆ ಪ್ರಾಫಿಟ್ ಲಾಸ್ ಎಲ್ಲ ಪ್ರತಿಯೊಂದು ಬಿಸ್ನೆಸ್ ಅಷ್ಟನ್ನು ಹೇಳ್ಕೊಟ್ಟು ಅವರಲ್ಲಿದ್ದಂತಹ ದೌರ್ಭಾಗ್ಯವನ್ನ ದಹಿಸ್ತಾರೆ ಅಂತ ನಾವು ಕಥೆಯಲ್ಲಿ ಕೇಳಿರಬಹುದು. ಅದನ್ನ ಇಲ್ಲಿ ದೌರ್ಭಾಗ್ಯದಾವಾಂ ಬುಧಮಾಲಿಕಾಭ್ಯಾಂ ದೂರೀಕೃತಾನಮ್ರ ವಿಪತ್ತಿದಾಭ್ಯಾಂ, ವಿಪತ್ತಿಗಳನ್ನ ದೂರ ಮಾಡುವಂತಹವು ಇವೆ. ಇಲ್ಲಿ ಇವೆ ಅಂತ ಬರುತ್ತೆ, ಯಾಕಂದ್ರೆ ಅದು ಗುರುಪಾದುಕೆಗಳಿಗೆ ಅವರು ಬರೆದಂತಹ ಶ್ಲೋಕ ಇದು. ಅದನ್ನು ಗುರುಪಾದುಕೆಗಳು ಅಂತ ತಗೋಬಹುದು, ಅಥವಾ ಗುರುಪಾದುಕೆಗಳ ಮೂಲಕ ಗುರು ಅಂತಾನೆ ತಗೊಳ್ಬಹುದು. ವಿಪತ್ತಿ ಮುಂದೆ ಬರಬಹುದಾದಂತಹ ವಿಪತ್ತಿಗಳನ್ನ ದೂರ ಮಾಡ್ತಾರೆ ಅಂತ ಇದರಲ್ಲಿ, ದೂರ ಮಾಡುತ್ತವೆ ಅಂತ ಇದರಲ್ಲಿ ಬಂದಿದೆ. ಹೇಗೆ ಅದು ಅದಕ್ಕೆ ನಾವು ನೋಡಿದ್ರೆ, ಆ ಯಲ್ಲಣ್ಣ ಅನ್ನೋರ ತಮ್ಮ ಒಬ್ರಿದ್ರು, ಅವ್ರ ಹೆಸರು ಚಂದ್ರಣ್ಣ ಅಂತ. ಅವರಿಗೆ ಒಂದು ಸ್ವಲ್ಪ ಪ್ರಬಲವಾದ ದೃಷ್ಟಿ ದೋಷ ಬಂದಿತ್ತು. ಅವರಿಗೆ ಕಣ್ಣು ಒಂದು ಸ್ವಲ್ಪ ತೊಂದರೆ ಇತ್ತಂತೆ. ಎಂತಹ ಕನ್ನಡಕ ಹಾಕಿಕೊಂಡರೂ ಅಕ್ಷರಗಳು ಕಾಣುತ್ತಿರಲಿಲ್ಲ.
ಚಂದ್ರಣ್ಣನವರು ಈ ವಿಷಯವನ್ನು ಅಪ್ಪ ಅವರಿಗೆ ತಿಳಿಸಿದಾಗ, ಗುರು ಸಮರ್ಥ, ನಿನ್ನ ಕಷ್ಟ ಪರಿಹಾರ ಮಾಡುವುದು ಅವನಿಗೆ ದೊಡ್ಡದೇ ಅಂತ ಹೇಳ್ತಾರಂತೆ. ಅಂದ್ರೆ ಏನೋ ಒಂದು ವಿಪತ್ತಿ ಬರೋದಿತ್ತು ಅವರಿಗೆ. ಅವರು ಏನು ವಿಪತ್ತಿ ಅದು ಅಂತಂದ್ರೆ, ರಜೆ ಮುಗಿದ ಮೇಲೆ ಚಂದ್ರಣ್ಣನವರು ಶಾಲೆಗೆ ಹೋದರು. ಇವರು ಶಾಲೆ ಒಳಗೆ ಹೋಗುತ್ತಿದ್ದಂತೆಯೇ ಅಧಿಕಾರಿಗಳು ತನಿಖೆಗೆ ಬಂದರು. ಚಂದ್ರಣ್ಣನವರು ದಿಗ್ಭ್ರಾಂತರಾಗಿ ತರಗತಿಗೆ ಹೋದರು. ಅಧಿಕಾರಿಗಳು ಹಿಂದೆಯೇ ಹೋದರು. ವಿಧಿಯಿಲ್ಲದೆ ಚಂದ್ರಣ್ಣನವರು ಪಠ್ಯಪುಸ್ತಕವನ್ನು ತೆಗೆದರು. ಅಕ್ಷರಗಳು ಸೊಗಸಾಗಿ ಕಾಣಿಸಿದವು. ಅವರ ಪಾಠವು ಅಧಿಕಾರಿಗಳಿಗೆ ಮೆಚ್ಚುಗೆಗೆ ಪಾತ್ರವಾಯಿತು. ಗುರುಕರುಣೆಯನ್ನು ನೆನೆದು ಚಂದ್ರಣ್ಣನವರು ಕಣ್ಣುಗಳಲ್ಲಿ ಆನಂದಾಶ್ರುಗಳನ್ನು ತುಂಬಿದವು. ಅಧಿಕಾರಿಗಳು, ಮೇಷ್ಟ್ರೇ, ಏಕೆ ಅಳುತ್ತಿದ್ದೀರಿ ಎಂದು ಕೇಳಿದರು. ಅಪ್ಪ ಅವರು, ಭಕ್ತರ ಸೇವೆಯಿಂದ ಗುರುವಿಗೆ ಆಗಬೇಕಾಗಿದ್ದ ಏನೂ ಇಲ್ಲ. ತನ್ನ ಕರ್ಮಗಳು ಸವೆಯಲು ಭಕ್ತನು ಗುರುಸೇವೆಯನ್ನು ಅವಲಂಬಿಸಬೇಕು. ಇಲ್ಲಿ ಗುರುಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆ ದೂರೀಕೃತ ನಮ್ರ ವಿಪತ್ತಿದಾಭ್ಯಾಂ, ಯಾವುದೇ ವಿಪತ್ತಿಗಳು ಬರದಂತೆ ಗುರು ನೋಡ್ಕೊಂತಾನೆ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳಿದ್ದಾರೆ. ಕವಿತ್ವ ರಾಶಿ ನಿಶಾಕರಾಭ್ಯಾಂ ದೌರ್ಭಾಗ್ಯದಾವಾಂ ಬುಧಮಾಲಿಕಾ, ಯಾವುದೇ ವಿಧವಾದಂತಹ ದೌರ್ಭಾಗ್ಯವಿರಲಿ ಅದನ್ನು ದಹಿಸುವಂತಹ ಶಕ್ತಿ ಇರುತ್ತದೆ ಯಾರಿಗೆ? ಗುರುಪಾದುಕೆಗಳಿಗೆ. ಅದರ ಮೂಲಕ ಅದನ್ನು ಗುರುಪಾದುಕೆಗಳು ಅಂದ್ರೆ ಅಪ್ಪ ಅವ್ರು ಹೇಳ್ತಿದ್ರು, ನನ್ನ ಜಾಗದಲ್ಲಿ ಗುರುಪಾದುಕೆಗಳನ್ನ ಇಟ್ಕೊಳ್ರಪ್ಪ ಅಂತ. ಹಾಗೆ ದೂರೀಕೃತ ನಮ್ರ ವಿಪತ್ತಿದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಇದು ಎರಡನೇ ಪದ್ಯ ಆಯ್ತು. ಇನ್ನೊಂದು ಮೂರನೇದಕ್ಕೆ ಹೋಗೋಣ. ನತಾಯಯೋ ಶ್ರೀ ಪತಿತಾಂ ಸಮೀಯುಃ ಕದಾಚಿದಪ್ಯಾಶು ದರಿದ್ರವರ್ಯಾಃ ಮೂಕಾಶ್ಚ ವಾಚಸ್ ಪತಿತಾಂ ಹಿತಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಎಂತಹ ದರಿದ್ರತನವೇ ಬಂದಿರಲಿ ಅಂತಹವನ್ನ ಶ್ರೀಪತಿತಾಂ ಸಮೀಯುಃ, ಅದೆಲ್ಲವನ್ನು ಅವನು ಗುರು ಅನ್ನೋನು ಅದನ್ನ ತೆಗೆದುಹಾಕ್ತಾನೆ. ಆದ್ರೆ ಇದು ಎಲ್ಲವೂ ಮಾಡ್ತಾನೆ ಅಂತ ಹೇಳ್ತಿರೋದು ಯಾರಿಗೆ ಅಂತಂದ್ರೆ, ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತ ಅದಕ್ಕೆ ಕೊನೆಗೆ ಹಾಕಿರೋದು. ಗುರುವಿನಲ್ಲಿ ಭಕ್ತಿ ಇಟ್ಟಂತಹವರಿಗೆ, ಗುರುವಿನಲ್ಲಿ ನಂಬಿಕೆ ಇಟ್ಟಂತವರಿಗೆ ಸ್ಥಿರ ಭಕ್ತಿದಾಭ್ಯಾಂ ಅಂತ ಮುಂದೆ ಅಂತಹ ಭಕ್ತಿ ಇಟ್ಟವರಿಗೆ ಅನ್ನುವಂತಹ ಒಂದು ಅರ್ಥ ಇದರಲ್ಲಿ ನತಾಯೋ ಶ್ರೀಪತಿತಾಂ ಸಮೀಯುಃ ಕದಾಚಿದಪ್ಯಾಶು ದರಿದ್ರವರ್ಯಾಃ. ಬಹಳ ಜನರಿಗೆ ಅಪ್ಪ ಇಂತಹ ಕಷ್ಟಗಳನ್ನು ನಿವಾರಣೆ ಮಾಡಿದ್ದಾನೆ. ಅದರಲ್ಲೂ ಪುಟ್ಟಣ್ಣ ಅಂತ ಪುಟ್ಟಣ್ಣ ಅನ್ನೋರು ತಮ್ಮ ಶ್ರೀಕಂಠಯ್ಯ ಅಂತ, ಅವರು ಸಂಸಾರಕ್ಕೂ ಬಹಳ ಕಷ್ಟ ಬಂದ್ಬಿಟ್ಟಿತ್ತಂತೆ. ಅವ್ರು ಹೇಳ್ತಿರ್ತಾರೆ, ಶಂಕರಲಿಂಗನೇ ನಮ್ಮ ಸಂಸಾರವನ್ನು ಎತ್ತಿ ನಿಲ್ಲಿಸಿ ದಾರಿ ತೋರಿಸಿದನು ಅಂತ ಅವರು ಹೇಳಿದಂತಹ ಮಾತುಗಳಿದು. ಇದನ್ನು ನೋಡಿದ್ರೆ ನಮ್ಗೆ ಇದು ಅಪ್ಪ ಅವರ ಚರಿತ್ರೆಯಲ್ಲಿ ಬರುವಂತಹ ಇದು ಕದಾಚಿದಪ್ಯಾಶು ದರಿದ್ರವರ್ಯ, ಅದೆಂತಹ ಏನೇ ಬಂದಿರಲಿ ಕಷ್ಟಗಳು ಅದನ್ನ ನಿವಾರಣೆ ಮಾಡಿ ಶ್ರೀಪತಿತಾಂ ಸಮೀಯುಃ. ಎರಡನೇದೇನು ಬಂದಿದೆ ಇಲ್ಲಿ, ಮೂಕಾಶ್ಚ ವಾಚಸ್ ಪತಿತಾಂ ಹಿತಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಮೂಕರನ್ನು ವಾಚಸ್ಪತಿಯನ್ನಾಗಿ ಮಾಡ್ತಾನೆ. ಯಾರು ಮೂಕರು? ಮೂಕರು ಅಂತಂದ್ರೆ ಬರೀ ಮಾತು ಬರಲ್ಲ ಅನ್ನುವಂತಹವರು ಅಲ್ಲ, ಅಜ್ಞಾನಿಗಳು, ಜ್ಞಾನ ಇಲ್ಲದೆ ಇರುವಂತಹವರು, ಯಾವುದೇ ತರಹದ ವಿದ್ಯೆ ಇಲ್ಲದಂತಹವರು ಅಂತ ಅರ್ಥವೂ ಬರ್ತದಲ್ಲಿ. ಅಂತಹ ಮೂಕರನ್ನ ಮೂಕಾಶ್ಚ ವಾಚಸ್ಪತಿತಾಂ ಹಿತಾಭ್ಯಾಂ, ಅದೆಂತಹವರೇ ಇರಲಿ ಅವರನ್ನ ವಾಚಸ್ಪತಿಯಾಗಿ ಮಾಡುವಂತಹ ಶಕ್ತಿ ಯಾರಿಗಿದೆ? ಗುರುಪಾದುಕೆಗಳಿಗಿದೆ. ಇದರಲ್ಲಿ ಅಪ್ಪನ ಚರಿತ್ರೆ ಎಲ್ಲಿ ಬರುತ್ತೆ ಇದು ಅಂತ ನೋಡಿದ್ರೆ, ತಿಮ್ಮಣ್ಣ ಅಂತ ಒಬ್ರು ಅವರು ಲೋವರ್ ಸೆಕೆಂಡರಿ ಓದ್ಕೊಂಡಿದ್ರು. ಅವರು ಅಪ್ಪನ ಜೊತೆಗೆ ಇದ್ರಂತೆ. ಆ ಅಪ್ಪನ ಜೊತೆಗೆ ಇದ್ದಾಗ ಅಲ್ಲಿಗೆ ಒಬ್ರು ನಾರಾಯಣ ಶಾಸ್ತ್ರಿಗಳು ಅಂತ ಬರ್ತಾರೆ. ಅವ್ರು ನಾರಾಯಣ ಶಾಸ್ತ್ರಿಗಳು ಬಂದಂತವ್ರು ಅವ್ರು ಏನ್ ಮಾಡಿದ್ರು, ನಾನು ಕಾಣದ ನುಲೇನೂರ ರಂಗಪ್ಪನವರೇ ಅವರು ಗುರುವಾಗಿದ್ದಾರೆ. ಅವ್ರಿಗೆ ಒಂದ್ ಸ್ವಲ್ಪ ಇದೇನಪ್ಪ ಇದು ರಂಗಪ್ಪ, ಅವ್ರಿಗೆ ಒಂದು ರಂಗಪ್ಪ ಅನ್ನುವಂತಹ ಒಂದು ಇದು ಭಾವನೆ, ಗುರುವಾಗ್ಬಿಟ್ಟಿದಾರಂತಲ್ಲಪ್ಪ, ಏನಿದು ಹೀಗೆ ಅಂತ ಅನ್ಕೊಂಡು ಬರ್ತಾರೆ. ಅನ್ಕೊಂಡು ಬಂದಂತವ್ರು ಅವರು ಭಗವಾನರನ್ನ ವಾದದಲ್ಲಿ ಜಯಿಸಬೇಕೆಂಬ ಇಚ್ಛೆ ಅವರಿಗಿತ್ತು. ಗುರುವಾಗಿದ್ದಾರೆ ಹೌದು, ಇವ್ರನ್ನ ವಾದದಲ್ಲಿ ಜಯಿಸ್ಬೇಕು ಅಂತ ಅವ್ರಿಗೆ ಒಳಗೆ ಆಸೆ ಇರುತ್ತೆ. ಇದನ್ನ ಹೇಳೇ ಬಿಡ್ತಾರೆ, ಭಗವಾನರ ಹತ್ರ ಇದನ್ನ ಹೇಳ್ತಾರೆ. ಅವಾಗ ಗುರು ಶಂಕರಲಿಂಗ ಭಗವಾನರು ಏನ್ ಮಾಡ್ತಾರೆ ಅಂತಂದ್ರೆ, ತಿಮ್ಮಣ್ಣ ಅಂತ ಅಲ್ಲೊಬ್ಬ ಅವನು ಕೂತಿರ್ತಾನೆ. ಅವನು ಬರೀ ಒಂದು ಲೋಯರ್ ಸೆಕೆಂಡರಿ ಓದಿರ್ತಾನ. ಅವನ ಹತ್ರ ತಿರುಗ್ಬಿಟ್ಟು, ತಿಮ್ಮ, ಶಾಸ್ತ್ರಿಗಳು ಏನೋ ಕೇಳ್ತಿದ್ದಾರೆ ಹೇಳು ಅಂತಾರೆ. ಹಂಗೆ ಕೇಳಿದಾಗ ಹಂಗೆ ಸುಮ್ಮನೆ ಕೂತಂತಹ ತಿಮ್ಮ ಅನ್ನುವಂತಹ ಕೂತಂತವನು ಎದ್ದು ನಿಂತ್ಕೊಂಡು ಪ್ರೌಢ ಸಂಸ್ಕೃತದಲ್ಲಿ ಹೇಳ್ತಾನೆ, ಪ್ರತಿಜ್ಞೆ ಮಂಡಿಸಿ ಪೂರ್ಣ ಮಾಡುವಿರೋ ನಾನೇ ಮಾಡಲು ಅಂತ ಕೇಳ್ತಾನೆ. ಈ ವಾಕ್ಯ ಕೇಳಿ ಆ ನಾರಾಯಣ ಶಾಸ್ತ್ರಿಗಳು ಅಂತ ಬಂದಿರ್ತಾರಲ್ಲ ಅವ್ರಿಗೆ ಬಾಯಿ ಒಣಗ್ಬಿಡ್ತಂತೆ, ಅವ್ರು ಭಯ ಆಗ್ಬಿಡ್ತಂತೆ. ಅವರ ಮನಸ್ಸಲ್ಲಿ ಏನಿದ್ದಿದ್ದು,
ರಂಗಪ್ಪನವ್ರನ್ನೇ ನಾನು ವಾದ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇದ್ದಿದ್ದು. ಅಲ್ಲಿ ಅವ್ರಿಗೆ ಇದು ಇಲ್ಲಿ ಗುರುವಾಗಿ ಪ್ರಕಟವಾಗಿದ್ದು ಅಂತ ಏನು ಬರುತ್ತೆ ಅದು ಅವ್ರಿಗೆ ಕಣ್ಣಿಗೆ ಕಂಡು ಬಿಡುತ್ತೆ. ಅವ್ರಿಗೆ ನಾಲಿಗೆ ತಿರುಗಲೇ ಇಲ್ಲ. ಎಷ್ಟೋ ಹೊತ್ತಾದ ಮೇಲೆ ಅವರು ಮನಸ್ಸಿನಲ್ಲಿಯೇ ಕ್ಷಮೆ ಕೇಳಿಕೊಂಡರು. ಅವರಿಗೆ ಮಾತು ಬಂದಿತು ಅಂತ ಅಂತ ಬರುತ್ತೆ. ಅಂದ್ರೆ ಇದರಲ್ಲಿ ನಾವು ನೋಡಬಹುದು, ಮೂಕಾಶ್ಚ ವಾಚಸ್ ಪತಿತಾಂ ಹಿತಾಭ್ಯಾಂ. ತಿಮ್ಮಣ್ಣ ಅಂತವನಿಗೆ ಸಂಸ್ಕೃತದಲ್ಲಿ ಮಾತಾಡುವಂತಹ ಶಕ್ತಿ ಬಂತು ಅಂದ್ರೆ ಅದು ಯಾರ ಇದರಿಂದ? ಗುರುಪಾದುಕಾಭ್ಯಾಂ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಇದನ್ನ ಇನ್ನೊಬ್ರು ನೋಡಿದ್ರು. ತಿಮ್ಮಣ್ಣ ಶಾಸ್ತ್ರಿಗಳನ್ನ ಸಂಸ್ಕೃತ ಮಾತಾಡಿದ್ದನ್ನು ಲೋಕಿಕೆರೆ ವೆಂಕಟರಾಯರು ಅಂತ ಅವ್ರು ನೋಡಿದ್ರು. ತಿಮ್ಮ ಸಂಸ್ಕೃತದಲ್ಲಿ ಮಾತಾಡ್ಬಿಟ್ಟ, ಇವನು ಇಂಗ್ಲಿಷಲ್ಲೂ ಏನಾರ ಮಾತಾಡ್ತಾನೋ ಅಂತ ಅವ್ರ ಮನಸ್ಸಲ್ಲಿ ಯೋಚನೆ ಮಾಡ್ತಂತೆ. ಅವಾಗ ತಿಮ್ಮ ಈ ಕಡೆ ತಿರ್ಕೊಂಡು ಸಂಸ್ಕೃತದಲ್ಲಿ ಮಾತಾಡ್ತಿದ್ದಂಥವನು ಇವ್ರ ಕಡೆ ತಿರುಗಿದ್ದಂತೆ. ಯಾರು? ವೆಂಕಟರಾಯರ ಕಡೆ ತಿರುಗ್ಬಿಟ್ಟು, ವೆಂಕಟನಾರಾಯಣ, ವಿಲ್ ಯು ಆರ್ಗ್ಯೂ ವಿತ್ ಮೀ, ಸಜೆಸ್ಟ್ ಎ ಟಾಪಿಕ್ ಅಂದಂತೆ. ಯಾರು? ತಿಮ್ಮ. ಅವರಿಗೆ ಅಯ್ಯೋ ಇದು ಯಾಕೋ ಇದು ನನ್ನ ಕಡೆಗೆ ತಿರುಗ್ತು ಅಂತ ಆಗಿ ಅವರು ಕ್ಷಮೆ ಕೇಳ್ಬಿಟ್ರಂತೆ. ಇಲ್ಲಪ್ಪ, ನನ್ನನ್ನು ಕ್ಷಮಿಸು ಅಂತ ಹೇಳಿದಂತೆ. ಹಾಗೆ ಮೂಕಾಶ್ಚ ವಾಚಸ್ ಪತಿತಾಂ ಹಿತಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಗುರುಪಾದುಕೆಗಳಿಗೆ ಅಂದರೆ ಅದರ ಮೂಲಕ ಗುರುವಿಗೆ, ಆ ಪರಬ್ರಹ್ಮ ವಸ್ತುವಿಗೆ, ಮೂಕಾಶ್ಚ ವಾಚಸ್ ಪತಿತಾಂ ಹಿತಾಭ್ಯಾಂ ಕದಾಚಿದಪ್ಯಾಶು ದರಿದ್ರವರ್ಯಾ ನತಾಯೋ ಶ್ರೀ ಪತಿತಾಂ ಸಮಯು. ಕದಾಚಿದಪ್ಯಾಶು, ಅದೆಂತಹ ದರಿದ್ರತನವೇ ಬಂದಿರಲಿ ಅದನ್ನು ನಿವಾರಿಸುವಂತಹ ಶಕ್ತಿ ಇರುವಂತಹದ್ದು. ಅದೆಂತಹ ಮೂಕನೇ ಆಗಿರಲಿ ಅವನ್ನ ವಾಚಸ್ಪತಿಯನ್ನಾಗಿ ಮಾಡುವಂತಹ ಶಕ್ತಿ ಉಳ್ಳಂತಹದ್ದು ಯಾವುದು? ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಆಮೇಲೆ ನೆಕ್ಸ್ಟ್ ನೋಡಿದ್ರೆ ನಾಲೀಕನೀಕಾಶ ಪದಾಹೃತಾಭ್ಯಾಂ ನಾನಾವಿಮೋಹಾದಿ ನಿವಾರಿಕಾಭ್ಯಾಂ ನಮಜ್ಜನಾಭೀಷ್ಟ ತತಿಪ್ರದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನಾಲೀಕನೀಕಾಶ ಪದಾಹೃತಾಭ್ಯಾಂ, ಕಮಲದಂತಹ ಆ ಪಾದಗಳಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ನಾನಾ ವಿಮೋಹಾದಿ ನಿವಾರಿಕಾಭ್ಯಾಂ, ನಾನಾ ತರಹದ ಮೋಹಗಳನ್ನ ನಿವಾರಿಸುವಂತಹ ಶಕ್ತಿ ಯಾರಿಗಿದೆ? ಆ ಗುರುಪಾದಗಳಿಗಿದೆ. ನಾನು ನನ್ನದು ಅನ್ನುವಂತಹ ಮೋಹವನ್ನ ಗುರುಪಾದಗಳಿಗೆ ಅಂದರೆ ಸಾಕ್ಷಾತ್ ಗುರುವಿಗೆ ನಿವಾರಿಸುವಂತಹ ಶಕ್ತಿ ಉಳ್ಳಂಥದ್ದು. ನಾನಾ ವಿಮೋಹಾದಿ ನಿವಾರಿಕಾಭ್ಯಾಂ, ನಿವಾರಣೆ ಮಾಡ್ತಾನೆ. ಹೇಗೆ ನಿವಾರಣೆ ಮಾಡ್ತಾನೆ? ಅಪ್ಪವರು ಅದಕ್ಕೆ ಬಹಳ ಈಸಿಯಾದಂತಹ ಒಂದು ಸೊಲ್ಯೂಷನ್ ಕೊಟ್ಟಿದ್ರು. ಏನು ಅಂತಂದ್ರೆ ಭಜನೆ ಮತ್ತೆ ಭಿಕ್ಷೆ, ಇವೆರಡು. ಅದರಲ್ಲೂ ಭಿಕ್ಷೆಗೆ ಬಹಳ ಅವರು ಒತ್ತು ಕೊಡ್ತಾ ಇದ್ರಂತೆ. ಒಂದ್ಸತಿ ಅವರು ಲೋಕಿಕೆರೆಯಲ್ಲಿ ಸಪ್ತಾಹ ಮಾಡೋ ಕಾಲದಲ್ಲಿ ಒಬ್ರು ಶೇಖದಾರ ಬರ್ತಾನೆ. ಅವ್ನು ಬಂದ್ಬಿಟ್ಟು 2,000 ರೂಪಾಯಿಗಳು ಇಡ್ತಾನೆ ಗುರುಗಳ ಹತ್ರ. ಅವಾಗ 2,000 ಅಂತಂದ್ರೆ ಈಗಿನ ಕಾಲಕ್ಕೆ ಒಂದು ಇಲ್ಲ 1.5 ಲಕ್ಷ ಇದ್ದಂಗೆ. ಅವಾಗ 2,000 ರೂಪಾಯಿಗಳನ್ನ ಇಟ್ಟು, ಗುರುಗಳೇ ಇದು ದುಡ್ಡು, ಇದರಲ್ಲಿ ಸಪ್ತಾಹ ಮಾಡಿ ಅಂತ ಹೇಳ್ತಾನೆ. ಅವಾಗ ಅಪ್ಪ ಅವ್ರು ಹೇಳ್ತಾರೆ, ಗುರುನಾಥನ ಇಚ್ಛೆಗೆ ಬಂದರೆ ಸಪ್ತಾಹವಾಗುತ್ತದೆ, ಹಣವು ಸಪ್ತಾಹಕ್ಕೆ ಮುಖ್ಯವಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದು ನಾನು ನನ್ನದು ಅಂತ ಭಾವನೆ ಬಂದ್ಕೊಳ್ತೀವಲ್ಲ, ಅದಲ್ಲ. ಅದಕ್ಕೆ ಅಪ್ಪ ಅವ್ರು ಏನು ಹೇಳೋರು ಅಂದ್ರೆ, ಭಿಕ್ಷೆ ಅಂದ್ರೆ ಈಗಿನ ಕಾಲದಲ್ಲಿ ನಾವು ಸೇವೆ ಅಂತ ಏನು ಹೇಳ್ತೀವಿ, ಅದು ಬಹಳ ಮಹತ್ವ. ಯಾಕೆಂದ್ರೆ ನಾವು ಸೇವೆ ಅಂತ ಒಂದ್ ಕಡೆ ಹೋದಾಗ ಒಬ್ರು 10 ರೂಪಾಯಿ ಕೊಡ್ಬೋದು, 100 ರೂಪಾಯಿ ಕೊಡ್ಬೋದು, 1000 ರೂಪಾಯಿ ಕೊಡ್ಬೋದು. ಅದು ನನ್ನದಲ್ಲ ಅನ್ನೋ ಭಾವನೆಯಲ್ಲಿ ಇಸ್ಕೊಂತೀವಿ. ಅದು ನನ್ನದಲ್ಲ ಅನ್ನೋ ಭಾವನೆಯಲ್ಲೇ ಇದ್ರೆ ಅದು ಇರೋದು ಬಹಳ ಕಷ್ಟ. ಇದ್ರೆ ಅದೇ ನಮ್ಗೆ ನಾನಾ ವಿಮೋಹಾದಿ ನಿವಾರಿಕಾಭ್ಯಾಂ. ನಾವು ಅದನ್ನ ನೋಡಿದಾಗ ನಮ್ಗೆ ಎಲ್ಲ ಒಂದ್ ಕಡೆ ಅನ್ಸುತ್ತೆ, ಅಯ್ಯೋ ಎಂತೆಂತ ಭಕ್ತರಿದಾರಲ್ಲಪ್ಪ, ಎಂತೆಂತ ಸೇವೆ ಮಾಡ್ತಾರೆ. ಎಷ್ಟೋ ಜನ ಅದನ್ನ ತೋರಿಕೆಗೆ ಮಾಡ್ತಾರೆ, ತೋರಿಕೆ ಇಲ್ಲದಗೂ ಮಾಡ್ತಾರೆ. ಇಬ್ಬರಿಗೂ ಅದರದೇ ಆದ ಫಲಗಳಿದ್ದಾವೆ. ಆದ್ರೆ ಸೇವೆ ಭಿಕ್ಷೆ ಅಂತ ಏನಿದೆ, ಇದಕ್ಕೆ ಅಪ್ಪ ಅವರು ಬಹಳ ಒತ್ತು ಕೊಡ್ತಾ ಇದ್ರು. ಭಗವಾನರು ಒಂದು ಜೋಳಿಗೆ ಕಟ್ಟಿ ಹೊಸಕೆರೆ ಭೀಮಣ್ಣನವರ ಕೈಗೆ ಹಾಕಿ ಅದರಲ್ಲಿ ಹಿಡಿ ಕಾಳನ್ನು ಹಾಕಿದರು. ನೀನು ಭಿಕ್ಷೆ ಮಾಡಿ ಸಪ್ತಾಹವನ್ನು ಮುಗಿಸು ಅಂತ ಅಪ್ಪ ಅವ್ರು ಹೇಳ್ತಾರೆ. ಅಂದ್ರೆ ಹಾಗಾಗಿ ಇದೊಂದನ್ನ ನಾವು ಅರ್ಥಕೊಂಡ್ಬಿಟ್ರೆ ಇದೆಲ್ಲ ಒಂದ್ ಕಡೆಗೆ ಇದು ನಾನಾ ವಿಮೋಹಾದಿ ನಿವಾರಿಕಾಭ್ಯಾಂ ಅನ್ನೋದ್ರಲ್ಲಿ ಅದು ನಾನು ನನ್ನದು ಅನ್ನುವಂತಹ ಇದು ಹೋಗ್ತದೇನೋ ಅಂತ ಒಂದು ಭಾವನೆ. ಇನ್ನೊಂದು ನಮಜ್ಜನಾಭೀಷ್ಟ ತತಿಪ್ರದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಎಲ್ಲ ಅಭೀಷ್ಟಗಳನ್ನು ಅವರು ಆ ಗುರುಪಾದುಕೆಗಳಿಗೆ ಅದೆಂತಹದ್ದೇ ಅಭೀಷ್ಟ ಆಗಿರ್ಲಿ ಅದೆಲ್ಲವನ್ನು ತೀರಿಸುವಂತಹ ಶಕ್ತಿ
ಗುರುಪಾದುಕೆಗಳಿಗೆ ಇದೆ ಅಂತ ಇದರಲ್ಲಿ ಹೇಳಿದೆ. ಹಿಂದೆ ಒಂದ್ಸತಿ ಪೂಲಪ್ಪ ಅಂತ ಒಬ್ರು, ಅವರು ಬಹಳ ಅಪ್ಪನ ಸೇವೆ ಮಾಡಿರ್ತಾರೆ. ಅವರು ಸೇವೆ ಮಾಡಿದಾಗ ಅಪ್ಪ ಅವ್ರು ಕೇಳಿರ್ತಾರೆ, ನಿನಗೇನು ಬೇಕು ಹೇಳಪ್ಪ ಅಂತ ಕೇಳಿರ್ತಾರೆ. ಪೂಲಪ್ಪ ಏನು ಹೇಳ್ತಾರೆ ಅಂತಂದ್ರೆ, ನನ್ನ ಅಂತ್ಯಕಾಲದಲ್ಲಿ ನೀನು ದರ್ಶನ ಕೊಡಬೇಕು, ನನ್ನ ವಂಶದವರೆಲ್ಲ ನಿನ್ನ ಸೇವೆ ಮಾಡುವಂತಾಗಬೇಕು ಅಂತ ಕೇಳ್ಕೊಂತಾರೆ. ಇದೊಂದು ಮನೋಭೀಷ್ಟ ಅವ್ರ ಅಪೂಲಪ್ಪ ಅನ್ನೋರು. ಒಂದು ದಿವಸ ಅದಾಗಿ ಬಹಳ ದಿವಸ ಆಗಿರುತ್ತೆ. ಅಪ್ಪ ಅವರು ಒಂದ್ಸತಿ ಆರಾಧನೆ 7ನೇ ಆರಾಧನೆ ಮಾಡುವಂತಹ ಒಂದು ಸಂದರ್ಭದಲ್ಲಿ, ಇನ್ನೂ ಶುರುವಾಗಿರೋದಿಲ್ಲ, ಶುರು ಮಾಡ್ಬೇಕಾಗಿರುತ್ತೆ. ಅವ್ರು 7 ಸಪ್ತಾಹಗಳು ಮಾಡ್ತಾರೆ. ಅವರು ಆ 7 ಸಪ್ತಾಹಗಳ 7ನೇ ಆರಾಧನೆ ಸ್ವಲ್ಪ ದಿವಸ ಮುಂಚೆ ಒಂದು ದಿವಸ ಸಡನ್ ಆಗಿ ಬಂದ್ಬಿಟ್ಟು ಎಲ್ಲರ ಹತ್ರನೇ ಬರ್ರಪ್ಪ ಹದಡಿಗೆ ಹೋಗೋಣ ಅಂತ ಹೇಳ್ತಾರೆ. ಯಾರು ಭಕ್ತರು ಯಾರು ಯಾಕೆ ಏನು ಕೇಳೋದಿಲ್ಲ. ಎಲ್ಲರೂ ಅವ್ರ ಜೊತೆಗೆ ಹದಡಿಯ ಕಡೆ ಹೊರಡ್ತಾರೆ. ಹದಡಿ ಕಡೆ ಹೊರಟಾಗ ಈ ಕಡೆ ಏನಾಗಿರುತ್ತೆ ಅಂತಂದ್ರೆ, ಆಗ ಪೂಲಪ್ಪನವರು ಹದಡಿಯಲ್ಲಿದ್ದರು. ಅವರ ನೆತ್ತಿಗೆ ಬಲವಾದ ಏಟು ಬಿದ್ದಿತ್ತು. ಅವರು ಮರಣಶಯ್ಯೆಯಲ್ಲಿದ್ದರು. ಅವ್ರಿಗೆ ಪಾಪ ತಲೆಗೆ ಒಂದು ಏಟು ಬಿದ್ದು ಮರಣಶಯ್ಯೆಯಲ್ಲಿರ್ತಾರೆ. ಅಪ್ಪ ಅವರು ಪೂಲಪ್ಪನವರ ಹಾಸಿಗೆ ಬಳಿ ಹೋಗಿ ದರ್ಶನವಿತ್ತರು. ಪರಮಾನಂದ ಭರಿತರಾದ ಪೂಲಪ್ಪನವರು ಮಕ್ಕಳಿಂದ ಅಪ್ಪ ಅವರ ಪಾದ ಪೂಜೆ ಮಾಡಿಸಿದರು. ಗುರುಪಾದ ತೀರ್ಥವನ್ನು ಸೇವಿಸಿ ಶ್ರೀರಾಮನಾಮ ಸ್ಮರಣೆ ಮಾಡುತ್ತಾ ಪೂಲಪ್ಪನವರು ಗುರುಪಾದವೃಂದದಲ್ಲಿ ಐಕ್ಯವಾದರು ಅಂತ ಬರುತ್ತೆ. ಇದು ನೋಡಿ, ಒಂದು ಸಣ್ಣ ಮನೋಭೀಷ್ಟ, ಒಂದು ಸಣ್ಣದಿರಬಹುದು ಅಥವಾ ಅದು ಎಂಥದ್ದೇ ದೊಡ್ಡದಿರಬಹುದು. ಮುಮುಕ್ಷು ಅಂತ ಏನ್ ಹೇಳ್ತೀವಿ, ಅಲ್ಲಿವರೆಗೂ ಇರಬಹುದು. ಅಥವಾ ಒಂದು ಚಿಕ್ಕ ಆಸೆ, ನನ್ನ ಸಾಯೋ ಇದರಲ್ಲಿ ನಿನ್ಗೊಂದು ದರ್ಶನ ಕೊಡ್ಬೇಕಪ್ಪ ಅಂತ ಒಂದು ಚಿಕ್ಕ ಆಸೆ ಇರಬಹುದು. ಅದೆಂತಹ ಒಂದು ಇದೇ ಇರಲಿ, ಜನಾಭೀಷ್ಟ ತತಿಪ್ರದ ಎಲ್ಲಾ ಒಂದು ಇದನ್ನ ಅವನು ತೀರಿಸ್ತಾನೆ. ಒಂದು ಗುರು ಅಂತ ಸಿಕ್ಕ ಮೇಲೆ ಅದು ಎಂತಹದ್ದೇ ಆಗಿರಲಿ, ಅದು ಆಧ್ಯಾತ್ಮಿಕ ಆದಿದೈವಿಕ ಅವೆಲ್ಲ ಎಂತಹದ್ದೇ ಇರಲಿ, ಅದು ಎಲ್ಲವನ್ನು ಅವನು ತೀರಿಸ್ತಾನೆ ಅಂತ ಇದರಲ್ಲಿ ಹೇಳಲಾಗಿದೆ. ನಮ್ಮ ಜನಾಭೀಷ್ಟ ತತಿಪ್ರದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಎಲ್ಲದರಲ್ಲೂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತ ಹೇಳಿದ್ದಾರೆ. ನೀವು ಮುಂದಿಂದಕ್ಕೆ ಹೋಗೋಣಂತೆ. ನೃಪಾಲಿ ಮೌಳಿ ವ್ರಜರತ್ನ ಕಾಂತಿ ಸರಿದ್ವಿರಾಜತ್ ಝಷಕನ್ಯಕಾಭ್ಯಾಂ ನೃಪತ್ವದಾಭ್ಯಾಂ ನತಲೋಕ ಪಂಕ್ತೇಃ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನೃಪಾಲಿ ಮೌಳಿ ವ್ರಜರತ್ನ ಕಾಂತಿ, ಒಬ್ಬ ರಾಜನ ಕಿರೀಟದ ಮೇಲಿರುವಂತಹ ಒಂದು ಏನಂತಾರೆ ಅದಕ್ಕೆ, ಒಂದು ವೈಡೂರ್ಯ ಆಭರಣ ಇರಬಹುದು. ಒಂದು ದೊಡ್ಡ ಅರಮನೆಯಲ್ಲಿ ಒಬ್ಬ ರಾಜ ಕೂತಿದೆ ಅಂದ್ರೆ ಅವನ ಹಣೆ ಮೇಲಿರುವಂತಹ ಒಂದು ವೈಡೂರ್ಯ ಹೊಳಿತಾ ಇರುತ್ತೆ. ಹಾಗೆ ಎಲ್ಲರ ಮಧ್ಯೆ ಅದು ಹೊಳಿತಾ ಇರುತ್ತೆ. ಎಲ್ಲರ ಒಂದು ಗಮನ ಒಂದು ಸ್ವಲ್ಪ ಆ ಕಡೆಗೆ ಹೋಗುತ್ತೆ. ಆ ತರ ಸರಿದ್ವಿರಾಜತ್ ಝಷಕನ್ಯಕಾಭ್ಯಾಂ. ಒಂದು ನೀರಲ್ಲಿ ಬರೀ ಇವು ಪ್ರಾಣಿಗಳೇ ಇರ್ತಾವ, ಅದ್ರ ಮಧ್ಯದಲ್ಲಿ ಒಂದು ಗೋಲ್ಡನ್ ಕಲರ್ ಒಂದು ಫಿಶ್ ಅಡ್ಡಾಡ್ತಾ ಇತ್ತು ಅಂತ ಇಟ್ಕೊಳ್ಳಿ. ಅದು ನಮ್ಮ ಕಣ್ಣೆಲ್ಲ ಎಲ್ಲರೂ ಧ್ಯಾಸ ಅದ್ರ ಕಡೆಗೆ ಹೋಗುತ್ತೆ. ಹಾಗೆ ಒಬ್ಬ ಗುರುವನ್ನವನು ನರರ ಮಧ್ಯೆ ಇರ್ತಾನೆ, ಆದ್ರೆ ನರರ ಮಧ್ಯ ನಾರಾಯಣ ಅಂತ ಏನ್ ಹೇಳ್ತಾರೆ. ಹಾಗೆ ಸರಿದ್ವಿರಾಜತ್ ಝಷಕನ್ಯಕಾಭ್ಯಾಂ ನೃಪತ್ವದಾಭ್ಯಾಂ ನತಲೋಕ ಪಂಕ್ತೇಃ. ನತಲೋಕ ಪಂಕ್ತೇಃ, ಯಾರೇ ಆಗಲಿ ಅವನನ್ನ ಗುರುಪಾದವನ್ನ ಹಿಡಿದಂತಹವರು ಅವ್ರಿಗೆ ನೃಪತ್ವದಾಭ್ಯಾಂ. ನೃಪತ್ವ ಅಂತಂದ್ರೆ ಒಬ್ಬ ರಾಜನ ಒಂದು ಸ್ಟೇಟಸ್ ಆಫ್ ಅ ಕಿಂಗ್ ಅಂತಾರಲ್ಲ ಹಾಗೆ. ನೃಪತ್ವದಾಭ್ಯಾಂ, ನೃಪ ಅಂತಂದ್ರೆ ರಾಜ, ನೃಪತ್ವ ಅಂತಂದ್ರೆ ರಾಜನಾಗುವಂತಹ ಒಂದು ಜವಾಬ್ದಾರಿ ಅನ್ನ ಕೊಡ್ತಾನೆ. ನೃಪತ್ವದಾಭ್ಯಾಂ ನತಲೋಕ ಪಂಕ್ತೇಃ ಅಂತ. ನಾವು ಜಾನಕನವ್ರು ನೋಡಿರ್ಬಹುದು, ಹಂಸರನ್ನ ನೋಡಿರ್ಬಹುದು, ಇವರೆಲ್ಲ ಅಪ್ಪ ಅವರ ಶಿಷ್ಯರನ್ನ ನೋಡಿರ್ಬೋದು, ಅಚ್ಚಣ್ಣವರಾಗಿರ್ಬೋದು. ಇವ್ರನ್ನೆಲ್ಲ ನೋಡಿದ್ರೆ ಇದರಲ್ಲಿ ನೃಪತ್ವದಾಭ್ಯಾಂ ನತಲೋಕ ಪಂಕ್ತೇಃ ಅನ್ನೋದನ್ನ ಅವರೊಂದು ಜವಾಬ್ದಾರಿ ತಗೊಂಡಿದ್ರು. ಅಪ್ಪ ಅವರು ದೇಹ ರೂಪದಲ್ಲಿದ್ದಾಗ್ಲೂ ಆಮೇಲೂ ಕೂಡ ಒಂದು ಜವಾಬ್ದಾರಿನ ತಗೊಂಡಿದ್ರು. ಅದು ಯಾರು ಕೊಟ್ಟಿದ್ದು? ಅಪ್ಪ ಅವರೇ ಕೊಟ್ಟಿದ್ದು. ಒಂದ್ಸತಿ ಗಣೇಶಣ್ಣವರು ಮತ್ತೆ ಜಾನಕನವರು ಹಂಪಿಗೆ ಹೋಗಿದ್ರಂತೆ. ಹಂಪಿಗೆ ಹೋದಾಗ ಅಲ್ಲಿ ಕಂಚಿ ಪರಮಾಚಾರ್ಯರು ಬಂದಿದ್ರಂತೆ. ಕಂಚಿ ಪರಮಾಚಾರ್ಯರು ಬಂದಾಗ ಅವ್ರು ದೂರದಿಂದ ಜಾನಕನ್ ನೋಡಿದ್ರಂತೆ. ನೋಡಿದ ತಕ್ಷಣ ಅವ್ರ ಶಿಷ್ಯಂದ್ರಿಗೆ ಹೇಳಿದ್ರಂತೆ, ಅವ್ರಂಗ ಅಲ್ಲೊಂದು ಹೆಂಗಸ್ ಹೋಗ್ತಾ ಇದೆ, ಅವ್ರನ್ನ ಕರೀರಪ್ಪ ಅಂತ ಹೇಳ್ತಂತೆ. ಅವರು ಭಕ್ತರು ಬಂದ್ಬಿಟ್ಟು ನಿಮ್ಮನ್ನ ಕಂಚಿ ಪರಮಾಚಾರ್ಯರು ಕರೀತಿದ್ದಾರೆ ಅಂತ ಹೇಳಿ ಅವ್ರು ಕರ್ಕೊಂಡು ಹೋದ್ರಂತೆ. ಅವ್ರಿಗೆ ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆ ಕೊಟ್ಟು ಅವ್ರಿಗೆಲ್ಲ ಹೇಳಿದ್ರು, ನೋಡಪ್ಪ ಇವರು
ಗುರು ಸೇವೆಯನ್ನು ಬಹಳವಾಗಿ ಗುರು ಸೇವೆಯನ್ನು ಮಾಡಿದಂತಹ ಒಬ್ಬ ಮಹಿಳೆ ಇವರು ಅಂತ ಅವ್ರಿಗೆ ಭಕ್ತರಿಗೆಲ್ಲ ಹೇಳಿ ಇವರಿಗೆ ಫಲಮಂತ್ರಾಕ್ಷತೆಯನ್ನು ಕೊಟ್ಟು ಕಳಿಸಿದ್ರಂತೆ. ಅವರು ಇಂದಿರಾ ಗಾಂಧಿಗೆನೆ ನಾನು ದರ್ಶನ ಕೊಡಲ್ಲ ಅಂತ ಹೇಳಿದಂತಹವರು ಕಂಚಿ ಪರಮಾಚಾರ್ಯರು ಅಂತಹವರು ಜಾನಕ್ನವರಿಗೆ ಕರೆದು ದರ್ಶನ ಕೊಡ್ತಾರೆ. ಇದೇ ಹಾಗೆ ಹೇಗ್ ಬಂತು ಆ ಒಂದು ನೃಪತ್ವ ಅವರಲ್ಲಿ ಅಂತಂದ್ರೆ ಅವ್ರ ಹಿಂದೆ ನಿಂತಂತಹವನು ಗುರು ಶಂಕರಲಿಂಗ ಭಗವಾನರು ಅವ್ರಿಗೆ ಮಾಡಿದಂತಹ ಆಶೀರ್ವಾದ, ಜಾನಕ್ನವರು ಅವರು ಮಾಡಿದಂತಹ ಸೇವೆ, ಅದು ಆ ನೃಪತ್ವ ಅನ್ನುವಂತಹ ಒಂದು ಬಿರುದು ಬಂತೇನೋ ಅಂತ ಅನ್ಸುತ್ತೆ. ನಾವು ಆಗಿನ ಕಾಲಕ್ಕೂ ಹೋಗೋದು ಬೇಡ. ಈಗಿನ ಕಾಲಕ್ಕೆ ನೋಡಿದ್ರು ಕೂಡ ನಮ್ಮ ಇವರಿದ್ದಾರೆ, ಯಾರು ಸುನೀತಕ್ಕ ಅವರಿದ್ದಾರೆ, ಪ್ರತಿ ಶನಿವಾರ ಇದು ಸತ್ಸಂಗ ಅಂತ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಮಾಡ್ಬೇಕಿದು? ಇದು ಅವ್ರಿಗೆ ಇದರಿಂದ ಏನಾದ್ರು ದುಡ್ಡು ಬರ್ತಿದ್ಯಾ, ಐಶ್ವರ್ಯ ಬರ್ತಿದ್ಯಾ? ಏನಿಲ್ಲ. ಯಾಕೆ ಇದು ಯಾಕೆ ಈ ಜವಾಬ್ದಾರಿ ತಗೊಂಡಿದ್ದಾರೆ ಅಂದ್ರೆ ಅವ್ರ ಹಿಂದೆನೂ ಇರುವಂತಹವನು ಯಾರು? ಗುರು. ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಆ ಜವಾಬ್ದಾರಿನ ಅವ್ರು ಕೇಳಿಸ್ಕೊಂಡಿದ್ದಾರೆ. ಅವರು ಪ್ರತಿ ವಾರ ಇದನ್ನ ಮಾಡ್ತಾ ಇದ್ದಾರೆ. ಹಾಗೆ ಗುರುವನ್ನ ಹಿಡಿದಂತವ್ರು, ಗುರುವಾಕ್ಯವನ್ನ ಕೇಳಿದಂತಹವ್ರು, ನಾವು ಸುಮ್ಮನೆ ಕೇಳ್ಬೇಕಷ್ಟೆ. ಗುರುವಾಕ್ಯವನ್ನು ಕೇಳಿದ್ರೆ ನಾವು ಅವನು ಹೇಳ್ದಂಗೆ ಮಾಡಿದ್ರೆ ಸಾಕು ಅಂತ ಏನು ಹೇಳ್ತೀವಲ್ಲ, ಹಾಗೆ ಅದು ಮಾಡಿದಾಗ ಏನ್ ಸಿಗುತ್ತೆ? ನೃಪತ್ವದಾಭ್ಯಾಂ ನತಲೋಕ ಪಂಕ್ತೆ. ಒಂದು ಜವಾಬ್ದಾರಿ ಕೊಡ್ತಾನೆ, ಒಂದು ಜವಾಬ್ದಾರಿ ಸಿಗುತ್ತೆ. ಆ ಜವಾಬ್ದಾರಿಯಿಂದ ನತಲೋಕ ಪಂಕ್ತೆ, ಈ ಲೋಕದಲ್ಲಿ ಒಂದು ಜವಾಬ್ದಾರಿ ಸಿಗುತ್ತೆ. ನೃಪ ಅಂದ ತಕ್ಷಣ ರಾಜ ಆಗ್ಬಿಡ್ತಾನೆ, ಪ್ರೈಮ್ ಮಿನಿಸ್ಟರ್ ಆಗ್ತಾನೆ, ಚೀಫ್ ಮಿನಿಸ್ಟರ್ ಆಗ್ತಾನೆ ಅಂತಲ್ಲ ನೋಡಿ. ನಾವು ಇಂದಿರಾ ಗಾಂಧಿಗೆ ಹೋಲಿಸ್ಕೊಂಡ್ರೆ ನಮ್ಮ ಜಾನಕ್ನವರೇ ಹೆಚ್ಚು ಅಂತ ಅನ್ಸುತ್ತೆ ಇದರಲ್ಲಿ, ಅಲ್ವಾ? ಹಾಗಾಗಿ ನೃಪತ್ವದಾಭ್ಯಾಂ ನತಲೋಕ ಪಂಕ್ತೆ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಗುರುಪಾದುಕೆಗಳು ಅದರ ಮೂಲಕ ಗುರುವನ್ನ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಇಷ್ಟೆಲ್ಲ ಅಭೀಷ್ಟಗಳಾಗಿರ್ಲಿ, ನೃಪತ್ವವಾಗಿರ್ಲಿ, ಇವೆಲ್ಲ ಇದರಲ್ಲಿ ಏನೇನು ಬಂದಿದೆ ಅದೆಲ್ಲವೂ ಕೊನೆಗೆ ಅದಕ್ಕೆ ಪ್ರತಿ ಶ್ಲೋಕದಲ್ಲೂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ, ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತ ಹೇಳೋದು. ನೆಕ್ಸ್ಟ್ ಹೋಗೋಣಂತೆ. ಪಾಪಾಂಧಕಾರಾರ್ಕ ಪರಂಪರಾಭ್ಯಾಂ ತಾಪತ್ರಯಹೀಂದ್ರ ಖಗೇಶ್ವರಾಭ್ಯಾಂ ಜಾಡ್ಯಾಬ್ಧಿ ಸಂಶೋಷಣ ವಾಡವಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಪಾಪವೆಂಬ ಅಂಧಕಾರ ಅರ್ಕ ಪರಂಪರಾಭ್ಯಾಂ. ಅರ್ಕ ಪರಂಪರಾಭ್ಯಾಂ. ಅರ್ಕ ಅಂತಂದ್ರೆ ಏನು? ಸೂರ್ಯನಿಗೆ ಇನ್ನೊಂದು ಹೆಸರು ಅರ್ಕ. ಅರ್ಕ ಪರಂಪರಾಭ್ಯಾಂ, ನಮ್ಮಲ್ಲಿರುವಂತಹ ಪಾಪವೆಂಬ ಅಂಧಕಾರವನ್ನ ಬರೀ ಒಂದು ಸೂರ್ಯ ಅಲ್ಲ, ಸೂರ್ಯ ಪರಂಪರಾಭ್ಯಾಂ, ಅರ್ಕ ಪರಂಪರಾಭ್ಯಾಂ. ಒಂದು ಉದ್ದಕ್ಕೆ ಒಂದು 100,000 ಸೂರ್ಯಗಳನ್ನು ಇಟ್ಟರೆ ಎಷ್ಟು ಬೆಳಕು ಬರ್ಬೋದು? ಒಂದೇ ಸೂರ್ಯನಿಂದ ಅಷ್ಟು ಬೆಳಕು ಬರುತ್ತೆ. ಇದರಲ್ಲಿ ಅರ್ಕ ಪರಂಪರಾಭ್ಯಾಂ ಅಂತ ಕೊಟ್ಟಿದ್ದಾರೆ. ಒಂದು ಉದ್ದಕ್ಕೆ 1,000-2,000 ಸೂರ್ಯಗಳನ್ನು ನಿಲ್ಲಿಸಿದ್ರೆ ಅದು ಹೇಗೆ ಒಂದು ಪ್ರಭೆ ಬರ್ಬೋದು? ಅಂತಹ ಪ್ರಭೆಯಿಂದ ಪಾಪವೆಂಬ ಅಂಧಕಾರವನ್ನು ಅರ್ಕ ಪರಂಪರಾಭ್ಯಾಂ, ಅಂತಹ ಒಂದು ಬೆಳಕಲ್ಲಿ ಅದನ್ನ ಸುಡ್ತಾನೆ. ತಾಪತ್ರಯಹೀಂದ್ರ ಖಗೇಶ್ವರಾಭ್ಯಾಂ. ತಾಪ 3 ತರಹ ತಾಪತ್ರಯಗಳಿರ್ತವೆ ಅಂತ ಹೇಳ್ತಾರೆ. ತ್ರಯ ಅಂದ್ರೆ 3 ತರಹ ತಾಪಗಳು. ಯಾವ್ಯಾವುದು? ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. 3 ತರಹ ತಾಪತ್ರಯಗಳು ಯಾವ್ದಾವುದು? ಆಧ್ಯಾತ್ಮಿಕ ಅಂತಂದ್ರೆ ನಮ್ಮ ಒಳಗಾಗುವಂತಹ ತಾಪತ್ರಯಗಳು. ಏನು, ನಮ್ಗೊಂದು ಹುಷಾರಿಲ್ಲ, ನಮ್ಗೆ ಇದರಲ್ಲಿ ನಮ್ಗೆ ಹುಷಾರಿಲ್ಲ, ಏನೋ ನಮ್ಮ ಕೈಕಾಲು ನೋವಾಗಿದೆ, ಏನೋ ಒಂದು ಶರೀರದಲ್ಲಾಗುವಂತಹ ಒಂದು ತೊಂದರೆಗಳು ಅಥವಾ ಮನಸ್ಸಿನಲ್ಲಾಗುವಂತಹ ತೊಂದರೆಗಳು, ಇದೆಲ್ಲದಕ್ಕೆ ಏನಂತಾರೆ? ಬುದ್ಧಿಯಿಂದ ಆಗುವಂತಹ ತೊಂದರೆಗಳು. ಬಹಳ ಯೋಚನೆ ಮಾಡಿ ಏನೋ ತಪ್ಪು ಮಾಡ್ಬಿಡ್ತೀವಿ. ಆಧ್ಯಾತ್ಮಿಕ, ನಮ್ಮೊಳಗಾಗುವಂತಹ ತೊಂದರೆಗಳು, ಅದಕ್ಕೆ ಆಧ್ಯಾತ್ಮಿಕ. ಆದಿಭೌತಿಕ, ಇನ್ನೊಬ್ಬರಿಂದ ನಮಗಾಗುವಂತಹ, ಇನ್ನೊಬ್ಬರು ಅಂತಂದ್ರೆ ಇನ್ನೊಬ್ಬರಿ ಮನುಷ್ಯರೇ ಅಲ್ಲ, ಹೊರಗಿನಿಂದ ಆಗುವಂತಹ ತೊಂದರೆಗಳು ಅಂತ. ಯಾವುದೋ ಒಂದು ಪ್ರಾಣಿಯಿಂದ ಆಗಲಿ, ಯಾವುದೋ ಒಂದು ಮನುಷ್ಯರಿಂದ ಆಗಲಿ, ಯಾರಾಗಲಿ ಇನ್ನೊಬ್ಬರಿಂದ ಆಗುವಂತಹ ತೊಂದರೆಗಳು, ಅದು ಆದಿಭೌತಿಕ. ಆದಿದೈವಿಕ, ಇದು ನಮ್ಮ ಕೈಲಿ ಇಲ್ಲದೆ ಅಂತಹ ತೊಂದರೆಗಳು. ಈಗ ನಾವು ನೋಡಿದ್ವಿ ಮೊನ್ನೆ ವಾಯನಾಡಲ್ಲಿ ಫ್ಲಡ್ ಬಂದು ಪಾಪ 300 ಜನ ಸತ್ತು ಹೋಗಿದ್ದಾರೆ. ಅವ್ರ ಪಾಡಿಗೆ ಅವರು ರಾತ್ರಿ ಮಲ್ಕೊಂಡಿರುವಂತಹವರು ರಾತ್ರಿ 2 ಗಂಟೆಗೆ ಫ್ಲಡ್ ಬಂದು ಕೊಚ್ಕೊಂಡು ಹೋಗ್ಬಿಡ್ತು. ಹಾಗಾಗಿ ಇದು ಆದಿದೈವಿಕ ಬರುತ್ತೆ. ಇದು ಯಾರ ಕೈಲೂ ಇಲ್ಲ, ನಮ್ಮ ಕೈಲೂ ಇಲ್ಲ, ಇನ್ನೊಬ್ಬರ ಕೈಲೂ ಇಲ್ಲ. ಇದು ದೈವಿಕ, ಇದು ಆದಿದೈವಿಕ ತಾಪತ್ರಯಗಳು. ತಾಪತ್ರಯಹೀಂದ್ರ ಖಗೇಶ್ವರಾಭ್ಯಾಂ.
ಇಲ್ಲಿ ಖಗ ಅಂತ ತಗೊಂಡಿದ್ದಾರೆ. ಖಗೇಶ್ವರಾಭ್ಯಾಮ್ ಅಂದಾಗ ಒಂದು ಹದ್ದು ಮೇಲ್ ಹಾರ್ತಾ ಇರುತ್ತೆ. ಆದ್ರೆ ಅದ್ರ ಗಮನ ಎಲ್ಲಿರುತ್ತೆ? ನೆಲದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಇಲಿನೋ ಅಥವಾ ಒಂದು ಹಾವು ಅಡ್ಡಾಡ್ತಾ ಇರೋದನ್ನ ಅದ್ರ ಗಮನ ಹಾಗಿರುತ್ತೆ. ಅದು ಅಷ್ಟು ಮೇಲಿದ್ರು ಇಷ್ಟು ಕಾಣ್ತಾ ಇರುತ್ತೆ ಅದಕ್ಕೆ. ನಾವು ನೆಲದ ಮೇಲೆ ನಿಂತ್ರೇನೆ ನಮ್ಗೆ ಇಷ್ಟು ಕಾಣುತ್ತೆ. ಅದು ಇನ್ನು ಆಕಾಶದಲ್ಲಿ ಹಾರ್ತಾ ಇರುತ್ತೆ. ಅದಕ್ಕೆ ಎಷ್ಟು ಕಾಣ್ತಿರ್ಬೇಡ. ಆದ್ರೆ ಅದ್ರ ಗಮನ ಎಲ್ಲಿರುತ್ತೆ? ಎಲ್ಲೋ ಒಂದ್ ಕಡೆ ಒಂದು ಸಂದಿಲ್ ಒಂದು ಹಾವು ಹೋಗ್ತಾ ಇದೆ. ಅದ್ರ ಮೇಲೆ ಗಮನ ಇರುತ್ತೆ. ಅದ್ರ ಮೇಲಿಂದ ಸೀದಾ ಅಲ್ಲಿಗೆ ಅದು ಎಲ್ಲಿ ಹಾವಿರುತ್ತೋ ಅಲ್ಲಿಗೆ ಬಂದು ಅದನ್ನ ಕಚ್ಚಿ ಎತ್ಕೊಂಡು ಹೋಗುತ್ತೆ. ಹಾಗೆ ತಾಪತ್ರಯ ಹೀಂದ್ರ ಖಗೇಶ್ವರಾಭ್ಯಾಮ್, ನಮ್ಮಲ್ಲಿರುವಂತಹ ತಾಪತ್ರಯಗಳನ್ನ ಹಾಗೆ ಅವನು ಬಂದು ಕಚ್ಚಿ ತಗೊಂಡು ಹೋಗ್ತಾನೆ ಅನ್ನುವಂತ ಅರ್ಥ. ಇದಕ್ಕೆ ಆಧ್ಯಾತ್ಮಿಕ ಅಂತ ಹೇಳಿದಾಗ ನಮ್ಮ ಒಳಗಿರುವಂತಹ ನಮ್ಗೆ ಏನೋ ಒಂದು ಹುಟ್ಟಿನಿಂದಲೇ ನಮ್ಗೇನೋ ತೊಂದರೆ ಇರುತ್ತೆ, ಕೈ ಕಾಲು ಸರಿ ಇರಲ್ಲ. ಒಂದ್ಸತಿ ಹನುಮಲಿ ಗೋವಿಂದಪ್ಪ ಅಂತ ಅವ್ರಿಗೆ ಅವರ ಹಿರಿಯ ಮಗಂಗೆ 2 ಕಾಲುಗಳು ಇರೋದಿಲ್ಲ. ಹುಟ್ಟಿನಾಗಿಂದನೇ ತೊಂದರೆ ಆಗಿಬಿಟ್ಟಿರುತ್ತೆ. ಅವರು ಬೆಂಗಳೂರಲ್ಲೆಲ್ಲ ಬಹಳ ಚಿಕಿತ್ಸೆ ತೋರಿಸ್ತಾರೆ, ಡಾಕ್ಟರ್ಗಳ ಹತ್ರ ಕರ್ಕೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಎಲ್ಲೂ ಸರಿ ಹೋಗೋದಿಲ್ಲ. ಆಗ ಅವ್ರು ಏನು ಮಾಡ್ತಾರೆ, ಕೊನೆಗೆ ಅವರು ಗೋವಿಂದಪ್ಪನವರು ಮನೆದೇವರಾದ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಬರ್ತಾರೆ. ಅಲ್ಲಿ ಅವರ ಅಪ್ಪನ ಹತ್ರ ಬಂದು ಈ ವಿಷಯ ಹೇಳ್ತಾರೆ. ನೋಡಪ್ಪ, ನನ್ನ ಮಗಂಗೆ ಹಿಂಗೆ ಆಗ್ಬಿಟ್ಟಿದೆ, ನನ್ನ ಮಗಂಗೆ ಕಾಲುಗಳಲ್ಲಿ ಸ್ವಾಧೀನ ಇಲ್ಲ, ಹೀಗಾಗಿದೆ ಅಂತ ಹೇಳ್ತಾರೆ. ಅವಾಗ ಅಪ್ಪ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಪ್ಪ, ಮೊದಲು ಸ್ವಾಮಿಯ ದರ್ಶನ ಪಡೆಯಬೇಕಲ್ಲವೇ, ಈಗ ಬಂದಿಯಲ್ಲ ಅಂತ ಹೇಳ್ತಾರೆ. ಅಂದ್ರೆ ರಂಗಪ್ಪನ ಹತ್ರ ಕೊನೆಗೆ ಬರ್ತಿದ್ಯಾ ನೀನು, ಈಗ ಬಂದಿಲ್ಲ, ಇರ್ಲಿ. ಆದ್ರೆ ಸ್ವಾಮಿಯು ಸಮರ್ಥ. ನಿನ್ನ ಮಗನನ್ನು ಇಲ್ಲಿಯೇ ಬಿಟ್ಟು ಹೋಗು. ಅವನ ಶುಶ್ರೂಷೆಯನ್ನು ನಮ್ಮ ಶಿಷ್ಯರೇ ಮಾಡುತ್ತಾರೆ. ಪ್ರತಿದಿನ ಅವನನ್ನು ದೇವಾಲಯ ಪ್ರದಕ್ಷಿಣೆ ಮಾಡಿಸಬೇಕು. 21 ದಿನವಾದ ಮೇಲೆ ಅವನಿಗೆ ಪೂರ್ಣ ಗುಣವಾಗುತ್ತದೆ. ಗೋವಿಂದಪ್ಪನವರು ಮಗನನ್ನು ಕರೆತಂದು ಬಿಟ್ಟು ಹೋದರು. ಅಪ್ಪ ಹೇಳಿದ ಅಂದ ತಕ್ಷಣ ಅವರು ಸರಿನಪ್ಪ, ಗುರು ಹೇಳಿದಾನೆ ಸರಿ ಅಂತೇಳಿ ಅವರ ಮಗನ ಕರ್ಕೊಂಡ್ಬಂದು ಅಪ್ಪ ಅವ್ರ ಹತ್ರ ಬಿಡ್ತಾರೆ. ಬಿಟ್ಟಾಗ 20 ದಿನಗಳು ಆಗ್ತವೆ. 21 ದಿನ ಹೇಳಿರ್ತಾರೆ ಅಪ್ಪ ಅವರು. 20ನೇ ದಿವಸ ಬರ್ತಾರೆ ಗೋವಿಂದಪ್ಪನವರು. ಬಂದಾಗ ಅವ್ನ ಮಗ ಹಾಗೆ ಕೂತಿರ್ತಾನೆ. ಇದೇನಪ್ಪ ಇದು, ಹೀಗಾಯ್ತಲ್ಲ ಅಂತ ಅನ್ಕೊಂಡು ಗುರುಗಳ ಹತ್ರ ಹೋಗಿ ಅಪ್ಪ ಅವ್ರೆ, ಇದೇನಿದು, ಸ್ವಲ್ಪವೂ ಸುಧಾರಿಸಿಲ್ಲಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅಪ್ಪ ಅವ್ರು ಕೇಳ್ತಾರೆ, 21 ದಿನವಾಯಿತೋ ಅಂತ ಕೇಳ್ತಾರೆ. ಅವಾಗ ಗೋವಿಂದಪ್ಪರು ಇಲ್ಲ, ಹಾಗಾದ್ರೆ ನಾಳೆ ಬಾ ಅಂತ ಹೇಳ್ತಾರೆ, ನಾಳೆ ಸಂಜೆ ಬಾ ಅಂತ ಹೇಳ್ತಾರೆ. 21ನೇ ದಿವಸ ಹಗಲು ಕಳೆಯುತ್ತಾ ಬಂತು. ಗೋವಿಂದಪ್ಪನವರು ಬರ್ತಾರೆ ಅಲ್ಲಿಗೆ. ಭಗವಾನರು ಅವರೊಡನೆ ರೋಗಿ ಇದ್ದ ಉಪ್ಪರಿಗೆ ಕಟ್ಟಿಗೆ ಬಳಿಗೆ ಬಂದು ಹುಡುಗನನ್ನು ಹೆಸರು ಹಿಡಿದು ಕೂಗಿ ಬಾ ಎಂದು ಕರೆದರು. ಆತನು ಎದ್ದು ಯಾರ ಸಹಾಯವೂ ಇಲ್ಲದೆ ದೇವಸ್ಥಾನದ ಪ್ರದಕ್ಷಿಣೆ ಮಾಡಿ ಸ್ವಾಮಿಗೂ ಅಪ್ಪ ಅವರಿಗೂ ನಮಸ್ಕಾರ ಮಾಡಿದನು. ಅಪ್ಪ ಅವರು ಮಾಳೆನಹಳ್ಳಿಯವರೆಗೂ ಗೋವಿಂದಪ್ಪನವರು ಪ್ರತಿದಿನವೂ ಹನುಮಲಿಯಿಂದ ಹಾಲನ್ನು ಕಳಿಸಿ ಸೇವಾ ಸಲ್ಲಿಸುತ್ತಿದ್ದರು. ಅಂದ್ರೆ ಇದು ಆಧ್ಯಾತ್ಮಿಕ ತೊಂದರೆ, ತಾಪ. ಇದನ್ನ ತಾಪ ಅನ್ನೋದಕ್ಕೆ ಇವರು ಬರೆದಿದ್ದಾರೆ, ಯಾರು, ನಮ್ಮ ಮಹಾಸನ್ನಿಧಾನದವರು. ಮಮ ತಾಪ ಮಪ ಕುರು ದೇವ ಅಂತ ಒಂದು ಬಹಳ ಚೆನ್ನಾಗಿ ಒಂದು ಶ್ಲೋಕ ಬರೆದಿದ್ದಾರೆ. ಅದರಲ್ಲೂ ಬರುವಂತಹದ್ದು ಅದೇ, ಈ ತಾಪಗಳನ್ನೆಲ್ಲ ಬಗೆಹರಿಸಪ್ಪ ಅಂತ ಬರೆದಿದಾರಲ್ಲ. ಇದು ಆಧ್ಯಾತ್ಮಿಕ ತಾಪ, ಒಳಗಾಗುವಂತಹ ತೊಂದರೆ. ನಮ್ಗೆ ಇನ್ನೂ ಬಹಳಷ್ಟಿದೆ. ಇದಕ್ಕೆ ಉತ್ತರ ಕೊಟ್ಕೊಂತ ಹೋದ್ರೆ 1 ಗಂಟೆ ಅಲ್ಲ 4 ಗಂಟೆ ಬೇಕು. ರಾಮಣ್ಣವ್ರಿಗೊಂದ್ಸತಿ ಬಹಳ ತಲೆನೋವಾಗ್ಬಿಟ್ಟಿರುತ್ತೆ. ಸಪ್ತಾಹ ನಡೀತಾ ಇರುತ್ತೆ. ಅವ್ರು ತಲೆನೋವಂತ ಮಲ್ಕೊಂಡ್ಬಿಟ್ಟಿರ್ತಾರೆ. ಮಲ್ಕೊಂಡಾಗ ಅಪ್ಪ ಅವ್ರು ಕರೆದ್ಬಿಟ್ಟು, ಯಾಕೆ ರಾಮಣ್ಣ ಎಲ್ಲೋ ಕಾಣ್ತಾ ಇಲ್ಲ ಅಂತ. ಹೀಗೆ ತಲೆನೋವು ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ ಅಂದಾಗ ಅಪ್ಪ ಅವ್ರು ಕರೆದ್ಬಿಟ್ಟು ಅವನು ತಲೆ ಮುಟ್ತಾರೆ. ಅವರಿಗೆ ರಾಮಣ್ಣವ್ರಿಗೆ ತಲೆ ನೋವೆಲ್ಲ ಸರಿ ಹೋಗುತ್ತೆ. ಅವಾಗ ರಾಮಣ್ಣವ್ರು ಕೇಳ್ತಾರೆ, ಅಲ್ಲಪ್ಪ, ನಿನ್ ತಪಶಕ್ತಿ ನನ್ನ ತಲೆನೋವನ್ನು ಕಮ್ಮಿ ಮಾಡಕ್ಕೆ ಯಾಕೆ ಬಳಸ್ಕೊಂಡೆ ಅಂತ. ಹಾಗೆ ಆಧ್ಯಾತ್ಮಿಕ ತಾಪಗಳನ್ನ ತೀರಿಸುತ್ತಾನೆ. 2ನೇ ತಾಪಕ್ಕೆ ಬರೋಣಂತೆ. ಇದ್ಯಾವುದಿದು? ಆದಿಭೌತಿಕ. ನಮ್ಗೆ ಏನೋ ಒಂದು ತೊಂದರೆಗಳು, ಹೊರಗಿಂದ ಆಗುವಂತಹ ತೊಂದರೆಗಳು. ಈಗ ನಮ್ಮ ಭರಮಸಾಗರದ ಉಂಡಪ್ಪ ಅಂತ, ಅವ್ರಿಗೆ 7 ಎಕರೆ ತೋಟ ಇರುತ್ತೆ. ಆದ್ರೆ ಒಂದಿಷ್ಟು ಏನೋ ತೊಂದರೆಗಳಾಗಿ ಸಾಲ ಆಗ್ಬಿಟ್ಟಿರುತ್ತೆ. ಅವು ಸಾಲಗಾರರೆಲ್ಲ ಬಂದು ಮನೆ ಮುಂದೆ ನಿಂತು ಬಿಟ್ಟಿರ್ತಾರೆ. ಇವ್ರಿಗೆ ಬಹಳ ಬೇಜಾರಾಗ್ಬಿಟ್ಟಿರುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಗುಂಡಪ್ಪನವರು ಬೇರೆ ದಾರಿಯೇ ತೋರದೆ ಊರು ಬಿಟ್ಟು ಬಿಡಬೇಕೆಂಬ ಮನಸ್ಸು ನಿಶ್ಚಯಿಸಿದರು. ಊರು ಬಿಟ್ಬಿಡೋಣಪ್ಪ, ನನಗೆ ಆಗ್ತಾ ಇಲ್ಲ ಇದು ಅಂತ ಪಾಪ ಅವ್ರು ಬಹಳ ಬೇಜಾರಾಗ್ಬಿಟ್ಟಿರ್ತಾರೆ. ಅವಾಗ ಅವತ್ತೇನ್ ಮಾಡ್ತಾರೆ ಅಂದ್ರೆ, ಅವರು ಸರಿ ಒಂದು ಊರು ಬಿಡೋಕ್ಕಿಂತ ಮುಂಚೆ ಒಂದ್ಸತಿ ಲೋಕಿಕೆರೆಗೆ ಹೋಗಿ ಅಪ್ಪನನ್ನು ನೋಡ್ಕೊಂಡು ಬಂದ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಹಂಗ್ ಯೋಚನೆ ಮಾಡಿದಾಗ ಅವತ್ತಿನ ದಿವಸ ಬೆಳಿಗ್ಗೆ ಅಪ್ಪ ಅವರು ಲೋಕಿಕೆರೆಯಲ್ಲಿ ಇರ್ತಾರೆ. ಲೋಕಿಕೆರೆಯಲ್ಲಿ ಯಾಕೋ ಬಹಳ ಸಂಕಟ ಆಗ್ತಾ ಇದೆ ಅಂತ ಅವರು ಲೋಕಿಕೆರೆಯಲ್ಲಿ ಹೇಳ್ತಾ ಇರ್ತಾರೆ.
ಏನೋ ಒಂದು ಲೋಟ ಒಂದು ಕಾಫಿನೂ ಕುಡ್ದೇನೆ ಊಟನೂ ಮಾಡಿರಲ್ಲ, ಕಾಫಿನೂ ಕುಡ್ದಿರಲ್ಲ, ಬಹಳ ಸಂಕಟ ಆಗ್ತಾ ಇದೆ ಅಂತ ಅಪ್ಪ ಅವರು ಲೋಕಿಕೆರೆಯಲ್ಲಿ ಹೇಳ್ತಾ ಇರ್ತಾರೆ. ಈ ಕಡೆ ಗುಂಡಪ್ಪನವರು 3 ಜನ ಮಕ್ಕಳವ್ರಿಗೆ, ಸಾಲಗಾರರ ಬಾಧೆ, ಏನಪ್ಪ ಮಾಡೋದು ಅಂತ ಹೇಳಿ 3 ಜನಕ್ಕೆ ಅಡುಗೆ ಮಾಡಿ, ಹೆಂಡ್ತಿನೂ ಇರೋದಿಲ್ಲ ಆ ಸಮಯದಲ್ಲಿ, ತೀರ್ಕೊಂಡು ಬಿಟ್ಟಿರ್ತಾರೆ. ಮಕ್ಕಳಿಗೆ 3 ಜನಕ್ಕೂ ಅಡುಗೆ ಮಾಡಿ ನಾನು ಲೋಕಿಕೆರೆಗೆ ಹೋಗಿ ಬರ್ತೀನಪ್ಪ ಅಂತ ಹೇಳಿ ಬಸ್ ಹತ್ಕೊಂಡು ಲೋಕಿಕೆರೆಗೆ ಹೋಗ್ತಾರೆ. ಲೋಕಿಕೆರೆಗೆ ಹೋದಂಥವ್ರು ಏನು ಮಾಡ್ತಾರೆ, ಅವರು ಲೋಕಿಕೆರೆಗೆ ಬಂದು ನೆಂಟರ ಮನೆಗಳ ಕಡೆಗೆ ತಿರುಗಿ ನೋಡದೆ ಆನಂದಾಶ್ರಮದ ಕಡೆಗೆ ನಡೆದು ಬಂದಿದ್ದರು. ದಾರಿಯಲ್ಲೇ ಅಪ್ಪ ಅವರನ್ನು ಕಂಡು ದೀರ್ಘದಂಡ ನಮಸ್ಕಾರ ಮಾಡಿದರು. ಇವರು ಬಸ್ಸಲ್ಲಿ ಬಂದು ಇಳಿದು ಅಲ್ಲಿ ಲೋಕಿಕೆರೆಯಲ್ಲಿ ಬಹಳ ಜನಷ್ಟು ನೆಂಟರಿರ್ತಾರೆ, ಅವ್ರಿಗೆ ಅದು ಯಾವುದು ತಲೆಗಿರಲ್ಲ. ಅವ್ರಿಗೆ ಏನಿದ್ರು ನನ್ನ ಅಪ್ಪನ ನೋಡಕ್ ಹೋಗ್ಬೇಕು, ಅಪ್ಪ ಒಬ್ಬನೇ ಅಂತ. ಆದ್ರೆ ಅಪ್ಪ ಅವರು ಆಶ್ರಮದಿಂದ ಆಗ್ಲೇ ಅರ್ಧ ದಾರಿ ನಡ್ಕೊಂಡು ಬಂದ್ಬಿಟ್ಟಿರ್ತಾರೆ, ಗುಂಡಪ್ಪನನ್ನು ನೋಡ್ಬೇಕು ಅಂತ. ಮಧ್ಯದಾರಿಯಲ್ಲಿ ನೋಡಿ ಗುಂಡಪ್ಪ ಅವ್ರಿಗೆ ಬಹಳ ಒಂದು ಇದಾಗಿ ಸಂತೋಷ ಆಗಿ ಉದ್ದು ದೀರ್ಘದಂಡ ನಮಸ್ಕಾರ ಮಾಡಿಬಿಡ್ತಾರೆ. ಗುಂಡಯ್ಯ, ನೀನು ಈಗಿಂದಾಗಲೇ ಊರಿಗೆ ಹೊರಡು. ಆಶ್ರಮ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಒಂದು ಫಲಮಂತ್ರ ಅಕ್ಷತೆ ಕೊಟ್ಟು ನೀನು ತಕ್ಷಣ ಹೊರಡು ಅಂದು ಬಿಡ್ತಾರೆ. ಗುಂಡಪ್ಪ ಅವ್ರಿಗೆ ಇದೇನಪ್ಪ ಇದು ವಿಚಿತ್ರ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಪ್ಪ ಅವ್ರು ಯಾರೇ ಬರಲಿ ಆಶ್ರಮಕ್ಕೆ ಒಂದು ಪ್ರಸಾದ ಸ್ವೀಕಾರ ಮಾಡದೆ ಕಳಿಸ್ತಿರ್ಲಿಲ್ಲ. ಆದ್ರೆ ಇದೊಂದು ಘಟನೆಯಲ್ಲಿ ಇದು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ಅದ್ರ ಗುರುನಾಥ ಅವರು ಹೇಳಿದಂತಹ ವಾಕ್ಯ ಸರಿ ಅಂತ ಹೇಳಿ ಅವರು ತಕ್ಷಣ ಫಲಮಂತ್ರಾಕ್ಷತೆಯನ್ನು ತಗೊಂಡು ಹೇಳ್ತಾರೆ. ಅಪ್ಪ ಅವ್ರು ಹೇಳ್ತಾರೆ, ಶ್ರೀ ಗುರುನಾಥನು ನಿನ್ನ ಬೆಂಬಲಕ್ಕಿದ್ದಾನೆ. ಈ ಸಂಜೆ ಅದು ಆಗದಿದ್ದರೂ ನಾಳೆ ಬೆಳಿಗ್ಗೆ ನೀನು ಊರು ಸೇರಬೇಕು ಅಂತ ಹೇಳ್ತಾರೆ. ಅವ್ರು ಹಾಗೆ ಮಾಡ್ತಾರೆ. ಅವರು ಲೋಕಿಕೆರೆಯಿಂದ ದಾವಣಗೆರೆಗೆ ಬರ್ತಾರೆ. ಅಲ್ಲಿಂದ ಮಾರನೇ ದಿವಸ ಬೆಳಗಿನ ಜಾವವೇ ಬಸ್ ಹಿಡಿದು ಭರಮಸಾರಕ್ಕೆ ಬರ್ತಾರೆ. ಭರಮಸಾರಕ್ಕೆ ಬಂದಾಗ ಅಲ್ಲಿ ಒಬ್ರು ಅವ್ರಿಗೆ ಇನ್ನೊಂದು ಬ್ಯಾಂಕ್ ಅವರು ಅಲ್ಲಿಗೆ ಯಾವುದೋ ಒಂದು ಕಾರಣಕ್ಕೆ ಬಂದಂತವ್ರು ಗುಂಡಪ್ಪನನ್ನು ನೋಡಿ ಅವ್ರ ಈ ವಿಷಯವೆಲ್ಲ ತಿಳಿದು, ನಾವು ನಿಮಗೆ ಸಾಲ ಕೊಡ್ತೀವಿ ನಮ್ಮ ಬ್ಯಾಂಕಿಂದ, ನಿಮ್ಮ ಸಾಲವನ್ನು ತೀರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ತೀರಿಸ್ಕೊಂಡಂತಹ ಅಂಡಮಾನ್ ಬ್ಯಾಂಕಿನ ಅಧಿಕಾರಿಯೊಬ್ಬರು ಅವರ ಮನೆಗೆ ಬಂದರು. ಹೊಲದ ಅಭಿವೃದ್ಧಿಗಾಗಿ 5,000 ರೂಪಾಯಿ ಸಾಲ ಮಂಜೂರು ಮಾಡಿದರು. ಗುಂಡಪ್ಪನವರು ಋಣಮುಕ್ತರಾದರು. ಆವಾಗ ಅದನ್ನ ಅವರು ಸಾಲ ತೀರಿಸಿ ಆಮೇಲೆ ಈ ಸಾಲವನ್ನ ನಿಧಾನಕ್ಕೆ ತೀರಿಸ್ಕೋತಾರೆ. ಇದು ಆದಿ ಭೌತಿಕ ತೊಂದರೆಗಳು, ಸುತ್ತಲೂ ಆದಂತಹ ತೊಂದರೆಗಳು. ಇನ್ನೊಂದು ಬರುತ್ತೆ ಆದಿ ದೈವಿಕ ತೊಂದರೆಗಳು. ಇದು ಯಾರ ಕೈಲೂ ಇರೋದಿಂತಹ, ಇದು ನಾನು ಹೇಳ್ದಂಗೆ ಈ ವಾಯನಾಡಲ್ಲಿ ಹೇಗೆ ಫ್ಲಡ್ ಬಂದು ಹೋಗ್ಬಿಡ್ತು, ಹಾಗೆ ಒಂದು ಹೊರಗಿನ ತೊಂದರೆ ಆದಾಗ ಅದು ನಮ್ಮ ಕೈಲಿ ಇರೋದಿಲ್ಲ. ಒಂದ್ಸತಿ ರಜೆಗೆಲ್ಲ ಬಹಳ ಜನ ಬರ್ತಾ ಇರ್ತಾರೆ. ಅಪ್ಪ ಅವ್ರ ಹತ್ರ ಬಹಳ ಜನ ಮೇಷ್ಟ್ರುಗಳು ಇರ್ತಾರೆ, ರಜೆಗೆ ಬಂದಿರ್ತಾರೆ. ಕೊಮಾರಹಳ್ಳಿಗೆ ಎಲ್ಲರೂ ಬಂದಿರ್ತಾರೆ. ಆದ್ರೆ ಒಂದ್ಸತಿ ಬಹಳ ಮಳೆ ಶುರುವಾಗ್ಬಿಡುತ್ತೆ. ಎಡಬಿಡದೆ ಮಳೆ ಆರಂಭವಾಯಿತು ಅಂತ ಬರೀತಾರೆ. ಬಹಳ ಮಳೆ ಶುರುವಾಗ್ಬಿಡುತ್ತೆ. ರಜದ ಕೊನೆಯ ದಿನ ಬೆಳಿಗ್ಗೆ ಭಗವಾನರು ಶಿಷ್ಯರು ಊರು ಹೊರಡಲು ಅನುಮತಿ ಕೊಡಲಿಲ್ಲ. ಯಾರು ಹೋಗ್ಬೇಡ್ರಪ್ಪ, ಬಹಳ ಮಳೆ ಬರ್ತಾ ಇದೆ, ಯಾರು ಹೋಗ್ಬೇಡಿ ಅಂತ ಹೇಳ್ತಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅವರು ಅಣಜಿ ಸತ್ಯಣ್ಣ, ದುಮ್ಮಿ ಅಚ್ಚಣ್ಣ ಇವರಿಬ್ಬರನ್ನೇ ಕರೆದು ಫಲಮಂತ್ರಾಕ್ಷತೆ ಕೊಟ್ಟು ಊರಿಗೆ ಹೊರಡಲು ಹೇಳ್ತಾರೆ. ನೀವಿಬ್ರು ಅವರಿಬ್ಬರಿಗೆ ಮಾತ್ರ ಕರೀತಾರೆ, ಇನ್ಯಾರಿಗೂ ಎಲ್ಲರಿಗೂ ಹೋಗ್ಬೇಡಿ ಅಂತ ಹೇಳಿರ್ತಾರೆ. ಯಾಕಂದ್ರೆ ಬಹಳ ಧಾರಾಕಾರವಾಗಿ ಮಳೆ ಬರ್ತಾ ಇರುತ್ತೆ. ಅಣಜಿ ಸತ್ಯಣ್ಣ ಮತ್ತೆ ದುಮ್ಮಿ ಅಚ್ಚಣ್ಣ ಅನ್ನೋರು ಇಬ್ಬರನ್ನೇ ಕರೆದ್ಬಿಟ್ಟು ಅವರಿಗೆ ಫಲಮಂತ್ರಾಕ್ಷತೆ ಕೊಟ್ಬಿಟ್ಟು ನೀವಿಬ್ರು ಊರಿಗೆ ಹೊರಟು ಬಿಡ್ರಿ ಅಂತ ಹೇಳ್ತಾರೆ. ಅವರಿಬ್ರು ಸುರಿಯೋ ಮಳೆಯಲ್ಲೇ ಬೆಟ್ಟವನ್ನಿಳಿದು ರಸ್ತೆಗೆ ಬಂದೊಡನೆ ಅವರಿಗೆ ದಾವಣಗೆರೆ ಬಸ್ ಸಿಕ್ಕಿತು. ಇಬ್ಬರೂ ಪ್ರಯಾಣ ಬೆಳೆಸಿದರು. ದಾರಿಯಲ್ಲಿ ಹರಿದ್ರಾ ನದಿಯ ಸೇತುವೆಯನ್ನು ದಾಟಿ ಬಸ್ಸು ಸ್ವಲ್ಪ ದೂರ ಹೋದದೊಡನೆ ಸೇತುವೆಯು ಭಯಂಕರ ಸದ್ದು ಮಾಡುತ್ತಾ ಕುಸಿದು ಬಿತ್ತು. ಅವರಿಬ್ಬರೂ ಆ ಬಸ್ಸಿನಲ್ಲಿ ಹೋಗದಿದ್ದರೆ ಮರುದಿನ ಅವರು ತಮ್ಮ ಕರ್ತವ್ಯಕ್ಕೆ ಆಗುವಂತಿರಲಿಲ್ಲ. ಆ ಸಂಜೆ ಮಳೆ ನಿಂತಿತು. ಶಿಷ್ಯರು ಬೇರೆ ಬೇರೆ ಮಾರ್ಗಗಳೇ ತಮ್ಮ ಕೆಲಸಕ್ಕೆ ಹೋದರು ಅಂತ ಬರುತ್ತೆ. ಇದು ಆ ಒಂದು ಸೇತುವೆ ಬಿತ್ತು ಅನ್ನುವಂತಹದ್ದು ಅದು ಆದಿದೈವಿಕ ಅದರಲ್ಲಿ ಬರ್ತದೆ. ಯಾಕೆಂದ್ರೆ ಅದು ಯಾರ ಕೈಲೂ ಇಲ್ಲ, ಅದು ಧಾರಾಕಾರವಾಗಿ ಮಳೆ ಬರ್ತಿರೋದ್ರಿಂದ ಆಗಿದ್ದು. ಆದ್ರೆ ಇವರು ಅಣಜಿ ಸತ್ಯಣ್ಣ ಮತ್ತೆ ದುಮ್ಮಿ ಅಚ್ಚಣ್ಣ ಅವ್ರನ್ನ ಕರೆದು ಅವರಿಬ್ರು ನೀವು ದಾಟಿಬಿಟ್ರಪ್ಪ ಅದನ್ನ ಅಂತ ಹೇಳ್ತಾರೆ ಭಗವಾನ್. ಹಾಗೆ ದಾಟಿದ್ರಿಂದ ಅವ್ರು ಮಾರನೇ ದಿವಸ ಕೆಲ್ಸಕ್ಕೆ ಹೋಗಕ್ಕಾಗುತ್ತೆ. ಇಲ್ಲ ಅಂತಂದ್ರೆ ಅವ್ರಿಗೆ ಕೆಲ್ಸಕ್ಕೆ ಹೋಗಕ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಆ ಸೇತುವೆನೇ ಬಿದ್ದು ಹೋಗ್ಬಿಟ್ಟಿರುತ್ತೆ. ಉಳಿದಂತಹವರಿಗೆ ಮಾರನೇ ದಿವಸ ನೀವು ಹೋಗ್ರಿ ಅಂತ ಹೇಳ್ತಾರೆ. ಹೀಗೆ ನಮ್ಮ ಕೈಲಿ ಇರದೇ ಇರುವಂತಹ ತಾಪಗಳನ್ನು ಕೂಡ ಯಾರು ಸ್ಥಿರ ಭಕ್ತಿಯಿಂದ ಗುರುವನ್ನ ನೆನೆಸಿ ಪೂಜಿಸ್ತಾರೋ ಅವರಿಗೆ ಈ 3 ತರಹದ ತಾಪತ್ರಯ, ಮತ್ತೆ ವಾಪಸ್ ಬಂದ್ರೆ ತಾಪತ್ರಯಾಹೀಂದ್ರ ಖಗೇಶ್ವರಾಭ್ಯಾಂ, 3 ತರಹದ ತಾಪತ್ರಯಗಳನ್ನು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯಗಳನ್ನು ಖಗೇಶ್ವರಾಭ್ಯಾಂ, ಹೇಗೆ ಒಂದು ಹದ್ದು
ಮೇಲಿಂದ ಬಂದು ಆ ಒಂದು ಒಂದು ಹಾವನ್ನ ಕಚ್ಚಿ ಮೇಲೆ ಹೋಗುತ್ತೋ ಹಾಗೆ ಹುಡುಕಿ ನಮ್ಮಲ್ಲಿ ಏನೇ ಯಾವುದೇ ತರಹದ ತಾಪತ್ರಯಗಳಿರಲಿ ಅದನ್ನ ಹುಡುಕಿ ಅದನ್ನ ತೆಗೆದು ಹಾಕ್ತಾನೆ ಗುರು ಅನ್ನೋನು ಅಂತ ಅಂತ ಇದರಲ್ಲಿ ಅರ್ಥ ಬರ್ತದೆ. ಇನ್ನೊಂದು ನೆಕ್ಸ್ಟ್ ಲೈನಿಗೆ ಹೋದ್ರೆ ತಾಪತ್ರಯಾಹೀಂದ್ರ ಖಗೇಶ್ವರಾಭ್ಯಾಂ ಜಾಡ್ಯಾಬ್ಧಿ ಸಂಶೋಷಣ ವಾಡವಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನಮ್ಮಲ್ಲಿರುವಂತಹ ಜಡತ್ವವನ್ನ ಹೇಗೆ ಒಂದು ವಾಲ್ಕೆನೋ ಬಂದಾಗ ಅದು ಹೇಗೆ ಒಂದು ಸಮುದ್ರಷ್ಟು ನೀರೇ ಇರಲಿ ಅದು ಅಷ್ಟನ್ನು ಹೇಗೆ ಒಣಗಿಸ್ತದೋ ಹಾಗೆ ನಮ್ಮಲ್ಲಿರುವಂತಹ ಜಡತ್ವವನ್ನ ಆ ಗುರುಪಾದುಕೆಗಳು ನಿವಾರಿಸ್ತವೆ ಅಂತ ಹೇಳ್ತಾರೆ. ಇದರಲ್ಲಿ ಎರಡನೇದರಲ್ಲಿ ಜಾಡ್ಯಾಬ್ಧಿ ಸಂಶೋಷಣ ವಾಡವಾಭ್ಯಾಂ. ಅಪ್ಪ ಅವ್ರು ಹೇಳಿದಂತಹ ಮಾತುಗಳು ವೇದ ವಿಹಿತ ಮಾರ್ಗವನ್ನು ತ್ಯಜಿಸಿದರೆ ತಾಮಸ ಗುಣಾಧಿಕ್ಯವಾಗಿ ಪಾಪ ಸಂಗ್ರಹವಾಗುತ್ತದೆ. ನಾವು ಯಾವಾಗ ವೇದವಿಹಿತವಾದ ಮಾರ್ಗವನ್ನು ತ್ಯಜಿಸ್ತೀವೋ, ವೇದದಲ್ಲಿ ಇರುವಂತಹ ಒಂದು ಮಾರ್ಗ ಏನಿದೆ ಅದನ್ನು ತ್ಯಜಿಸ್ತೀವೋ ಆವಾಗ ತಾಮಸ ಗುಣಾಧಿಕ್ಯವಾಗಿ ಪಾಪ ಸಂಗ್ರಹವಾಗುತ್ತದೆ. ಆದುದರಿಂದ ವೈದಿಕ ಮಾರ್ಗವನ್ನು ಅನುಸರಿಸಿ ಸರಿಸಿರೆಂದು ಭಕ್ತರಿಗೆ ತಿಳಿಸುತ್ತಿದ್ದರು. ಮಾನವರಿಗೆ ಫಲಪ್ರದಾಯಕವಾದ ಸಮಸ್ತ ದೇವತೆಗಳನ್ನು ತೃಪ್ತಿಪಡಿಸಿ ಭಕ್ತರಿಗೆ ತಂದೆ ತಾಯಿ ಒಡನಾಡಿ ಪ್ರಭು ಎಲ್ಲವೂ ಆಗಿ ತಮ್ಮ ಅನುಭವದ ಅಖಂಡಾನಂದವನ್ನು ಅವರಿಗೂ ಹಂಚಿದರು. ಸರ್ವಶಕ್ತರಾದರೂ ತಮ್ಮ ಶಕ್ತಿಯೇ ಆದ ಪ್ರಕೃತಿಗೆ ವಿರೋಧ ಮಾಡದೆ ಸರ್ವಪ್ರಾಣಿಗಳಿಗೂ ನಿರಾಬಾಧಕರಾಗಿ ಶಾಂತಾತ್ಮರಾಗಿ ಭಕ್ತರ ಭಾಗ್ಯದೇವತೆಯಾಗಿ ಶಿಷ್ಯರಿಗೆ ಬೋಧಾಮೃತವನ್ನು ನುಡಿಸಿದರು. ಇದರಲ್ಲಿ ಶುರುವಾಗದೆ ಹೇಗೆ ತಾಮಸ ಗುಣ ಹೇಗೆ ನಾವು ತ್ಯಜಿಸಬೇಕು, ತಾಮಸ ಗುಣವನ್ನ ಹೇಗೆ ತೆಗಿಬೇಕು ಅನ್ನೋದನ್ನ ಶುರು ಮಾಡಿ ಅದರಿಂದ ಅವರು ಹೇಳ್ತಾ ಹೋಗ್ತಾರೆ, ಬೋಧೆ ಮಾಡ್ತಾ ಹೋಗ್ತಾರೆ. ಅಪ್ಪ ಅವರು ತಮ್ಮ ಶಿಷ್ಯರಿಗೆ ಭಕ್ತರಿಗೂ ಸಚ್ಚಿದಾನಂದವು ನಿಮ್ಮಲ್ಲಿಯೇ ಇದೆ, ನೀವು ಅದೇ ಆಗಿರುವಿರಿ, ಅದರ ಅನುಭವಕ್ಕೆ ಆತುರ ಪಡಬೇಕಾದಿಲ್ಲ. ಗುರುಸ್ಮರಣೆ ಗುರುವಾಕ್ಯ ಪರಿಪಾಲನೆ ಮಾಡುವುದು ನಿಮ್ಮ ಮಹಾ ಕರ್ತವ್ಯ. ನಿಮ್ಮ ರಕ್ಷಣೆಯ ಭಾರವು ಗುರುವಿಗಿರಲಿ ಅಂತ ಅಪ್ಪ ಅವರು ಹೇಳಿದಂತಹ ಮಾತುಗಳಿದು. ಇದು ಜಾಡ್ಯಾಬ್ಧಿ ಸಂಶೋಷಣವಾಡ ವಾಭ್ಯಾಂ. ನಮ್ಮಲ್ಲಿರುವಂತಹ ಜಡ ಹೇಗೆ ಭಿಕ್ಷೆ ಭಜನೆ ಎರಡು ಬಹಳ ಮುಖ್ಯ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಇದೆರಡನ್ನು ನಾವು ಯಾವಾಗ ಪಾಲಿಸ್ಕೊಂತ ಹೋಗ್ತೀವೋ ಅದಲ್ಲ ಆದಷ್ಟು ಜಡತ್ವವು ನಮ್ಮ ತಮಸ ಗುಣಗಳೆಲ್ಲವೂ ಅದರಿಂದ ನಿವಾರಣೆ ಆಗ್ತದೆ. ಮುಂದೆ ಬರುವಂಥದ್ದು ಶಮಾಧಿ ಷಟ್ಕ ಪ್ರಧವೈಭವಾಭ್ಯಾಂ ಸಮಾಧಿದಾನ ವ್ರತ ದೀಕ್ಷಿತಾಭ್ಯಾಂ ರಮಾಧವಾಂಘ್ರಿ ಸ್ಥಿರಭಕ್ತಿದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಶಮಾಧಿ ಷಟ್ಕ ಪ್ರದವೈಭವಾಭ್ಯಾಂ. 6 ಗುಣಗಳು ಶಮಾಧಿ ಶಮ ಹಾಗೂ ಉಳಿದಂತಹ 6 ಗುಣಗಳು ಯಾವುದ್ಯಾವುದದು? ಶಮ, ದಮ, ಉಪರತಿ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ. ಇದು 6 ಗುಣಗಳು. ಇದನ್ನ ಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿ ಅಂತ ಒಂದು ಗ್ರಂಥದಲ್ಲಿ ಅದ್ರ ಬಗ್ಗೆ ಬಹಳಷ್ಟು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಸಾಧನಾ ಚತುಷ್ಟಯ ಅಂತ ಬರ್ತದೆ. ಯಾವುದ್ಯಾವುದು ಸಾಧನಾ ಚತುಷ್ಟಯ ಅಂದ್ರೆ 4 ಸಾಧನಾ ಚತುಷ್ಟಯಗಳು: ವಿವೇಕ, ವೈರಾಗ್ಯ, ಶಮಾಧಿ ಗುಣಗಳು ಮತ್ತೆ ಮುಮುಕ್ಷುತ್ವ ಅಂತ 4 ಸಾಧನೆಗೆ ಬೇಕಾದಂತಹ ಒಂದು ಗುಣಗಳು ಅಂತ ಹೇಳ್ತಾರೆ. ಅದರಲ್ಲಿ ಬರುವಂತದ್ದು ಇದು ಶಮೆ, ದಮೆ, ಉಪರತಿ, ತಿತಿಕ್ಷೆ, ಶ್ರದ್ಧೆ ಮತ್ತು ಸಮಾಧಾನ ಅಂತ. ಇದನ್ನ ಶಮೆ, ದಮೆ ಹಾಗೂ ಉಪರತಿ ಇದೆಲ್ಲ ಯಾವುದರಲ್ಲಿ ಬರುತ್ತೆ ಅಂತಂದ್ರೆ ನಮ್ಮ ಇಂದ್ರಿಯ ನಿಗ್ರಹಕ್ಕೆ ಅದು ಬಹಳ ಮುಖ್ಯವಾಗಿ ಬರ್ತದೆ. ಶಮೆ ಅಂದ್ರೆ ಪುನಃ ಪುನಃ ದೋಷವನ್ನು ನೋಡುವುದರ ಮೂಲಕ ವಿಷಯ ಸಮೂಹದಿಂದ ಬೇರ್ಪಡಿಸಿ ತನ್ನ ಗುರಿಯಲ್ಲಿ ಮನಸ್ಸಿನ ನಿಯತವಾದ ಸ್ಥಾಪನೆಯು ಶಮವು ಅಂತ ಹೇಳ್ತಾರೆ. ನಮ್ಮ ಒಂದು ಗುರಿ ಇಟ್ಟ ಮೇಲೆ ಅದನ್ನು ಮಾಡೇ ಮಾಡ್ತೀವಿ ಅನ್ನುವಂತಹ ಒಂದು ಏನು ಇದೆಯಲ್ಲ ಅದು ಶಮೆ. ದಮೆ ಅಂತ ಬರುತ್ತೆ. ವಿಷಯ ವಸ್ತುಗಳಿಂದ ಹಿಂತಿರುಗಿಸಿ 2 ಬಗೆಯ ಇಂದ್ರಿಯಗಳನ್ನು ತಮ್ಮ ತಮ್ಮ ಗೋಲಕಗಳಲ್ಲಿ ಸ್ಥಾಪಿಸುವುದು ದಮೆ ಅಂತ ಯಾವುದು ಇವ್ರು ಹೇಳಿದ್ದಾರೆ, ಯಾರು ಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಹೇಳಿದರು. ಇನ್ನು ಉಪರತಿ ಅಂತ ಬಂದ್ರೆ ಬಾಹ್ಯ ವಸ್ತುಗಳನ್ನು ಅವಲಂಬಿಸದೇ ಇರುವುದು ಉಪರತಿ. ಉತ್ತಮವಾದ ಉಪರತಿಯು ಹೊರಗಿನ ವಸ್ತುಗಳನ್ನು ನಾವು ಯಾವಾಗ ಅವಲಂಬಿಸೋದಿಲ್ಲೋ ಅದು ಉಪರತಿ. ಇನ್ನು ತಿತಿಕ್ಷೆ ಅಂತ ಬರುತ್ತೆ. ಪ್ರತೀಕಾರ ಭಾವನೆ ಇಲ್ಲದೆ ಚಿಂತಾಶೋಕಗಳಿಂದ ರಹಿತವಾದ ಸಮಸ್ತ ದುಃಖಗಳ ಸಹನೆಯು
ಅದು ತಿತಿಕ್ಷೆ. ಇದು 4ನೇದು. ಇನ್ನು ನೆಕ್ಸ್ಟ್ ಯಾವುದು? ಸಮಾಧಾನ. ಸಮಾಧಾನ ಮತ್ತೆ ಶ್ರದ್ಧೆ. ಶಾಸ್ತ್ರವನ್ನು, ಗುರುವಾಕ್ಯವನ್ನು ಸತ್ಯವೆಂಬ ಬುದ್ಧಿಯಿಂದ ನಿಶ್ಚಯಿಸುವುದು. ಯಾವುದರಿಂದ ಬ್ರಹ್ಮವಸ್ತುವು ಹೊಂದಲ್ಪಡುತ್ತದೆಯೋ ಅದು ಶ್ರದ್ಧೆ. ಇದು ಶ್ರದ್ಧೆ. ಇನ್ನು ಕೊನೆಯದು ಸಮಾಧಾನ. ಶುದ್ಧ ಬ್ರಹ್ಮನಲ್ಲಿ ಯಾವಾಗಲೂ ಬುದ್ಧಿಯನ್ನು ಚೆನ್ನಾಗಿ ನೆಲೆಗೊಳಿಸುವುದು ಸಮಾಧಾನ. ಹೀಗೆ ಶಮಾದಿಷಟ್ಕ ಪ್ರದವೈಭವಾಭ್ಯಾಮ್ ಅಂತ ಹೇಳ್ತಾರೆ. ಶಮಾದಿಷಟ್ಕ ಪ್ರದವೈಭವಾಭ್ಯಾಮ್. ಶಮೆ, ದಮೆ, ಉಪರತಿ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ. ಈ 6 ಗುಣಗಳನ್ನ ನಮಗೆ ಯಾರು ಗುರು ಒಬ್ಬನೇ ನಮಗೆ ದಯಪಾಲಿಸುವಂತಹದ್ದು. ಇದನ್ನ ಅಪ್ಪ ಅವ್ರು ಹೇಗೆ ಹೇಳಿದ್ದಾರೆ ಅಂತಂದ್ರೆ, ಎರಡೇ ನಾನು ಹೇಳ್ದಂಗೆ, ಒಂದು ಭಜನೆ ಮತ್ತೊಂದು ಭಿಕ್ಷೆ. ನಾನು ತುಂಬಾ ಡೀಪ್ ಹೋಗಲ್ಲ. ಇದು ಮತ್ತೆ ಸಮಯ ತಗೊಳ್ತದೆ. ಶಮೆ, ದಮೆ, ಉಪರತಿ, ತಿತಿಕ್ಷೆ ಇವರೆಲ್ಲ ಒಳಗೆ ಹೋಗ್ತಾ ಹೋದ್ರೆ ಬಹಳಷ್ಟು ಸಮಯ ತಗೊಳ್ತದೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಹೇಳ್ದಂಗೆ ಬಾಹ್ಯ ವಸ್ತುಗಳನ್ನ ಅವಲಂಬಿಸುವುದೇ ಇರುವುದು ತಿತಿಕ್ಷೆ, ನಮ್ಮ ಇಂದ್ರಿಯಗಳ ಬಗ್ಗೆ ಇರುವುದು ಶಮೆ, ದಮೆ, ಶ್ರದ್ಧೆ, ಸಮಾಧಾನ. ಇದೆಲ್ಲವೂ ಒಂದೇ ಗುಂಪು ಮಾಡಿ ಅಪ್ಪ ಅವರು ಭಜನೆ ಅಂತ ಇಟ್ಬಿಟ್ಟಿದ್ದಾರೆ. ನಾವು ಭಜನೆ ಮಾಡುವಾಗ ಇದೆಲ್ಲವೂ ನಮಗೆ ಗೊತ್ತಾಗದಂಗೆನೆ ನಮಗೆ ಬಂದುಬಿಟ್ಟಿರುತ್ತೆ. ಶಮಾದಿ ಷಟ್ಕ ಪ್ರದವೈಭವಾಭ್ಯಮ್ ಅನ್ನೋದ್ರಲ್ಲಿ ನಾವು ಭಜನೆ ಮಾಡುವಾಗ ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಗಮನ ಇರೋದಿಲ್ಲ. ನಮ್ಮ ಕಣ್ಣು ಯಾವ್ದು ನೋಡ್ತಾ ಇದೆ, ಕಿವಿ ಯಾವ್ದು ನೋಡ್ತಾ ಇದೆ, ನಾವ್ ಏನ್ ಹೇಳ್ತಾ ಇದೀವಿ ಅನ್ನೋದು ಮರ್ತು ಹೋಗಿ ನಾವು ಭಜನೆ ಮಾಡ್ತಾ ಇರ್ತೀವಿ. ನಾವು ಅಷ್ಟು ಅದರಲ್ಲಿ ಮುಳುಗ್ಬಿಟ್ಟಿರ್ತೀವಿ. ಶ್ರದ್ಧೆ, ಸಮಾಧಾನ, ಇದೆಲ್ಲವೂ ಉಪರತಿ, ತಿತಿಕ್ಷೆ, ಇದೆಲ್ಲವೂ ನಾವು ಒಂದೇ, ಅಪ್ಪ ಅವರು ಒಂದೇ ಹೇಳಿರೋದು ಭಜನೆ ಮಾಡಿ ಅಂತ. ಆ ಭಜನೆಯಲ್ಲಿ ಇದಿಷ್ಟು ಶಮಾದಿ ಷಟ್ಕ ಪ್ರದವೈಭವಾಭ್ಯಾಮ್, ಸಮಾಧಿದಾನ ವ್ರತದೀಕ್ಷಿತಾಭ್ಯಾಮ್. ಸಮಾಧಿಯನ್ನ, ಸ್ಥಿತಿಯನ್ನು ಕೊಡುವಂತಹ ಒಂದೇ ಒಂದು ಯಾವುದು ಅಂತಂದ್ರೆ ಅದು ಗುರುಪಾದುಕೆಗಳು. ಆ ಗುರುಪಾದುಕೆಗಳು ಗುರುವಿನ ಮೂಲಕ. ಒಂದ್ಸತಿ ಶ್ರೀನಿವಾಸರಾಯರು ಅಂತ ಅವರು ಸಪ್ತಾಹ ನಡೀತಾ ಇರುತ್ತೆ. ಆ ಸಪ್ತಾಹ ಕಾಲದಲ್ಲಿ ಭಗವಾನರು ಶಿಷ್ಯರು ಬಹಳ ಜನ ಬಂದಿರ್ತಾರೆ. ಅವಾಗ ಅಪ್ಪ ಅವರು ಶ್ರೀನಿವಾಸರಾಯರನ್ನ ಕರೀತಾರೆ. ಕರೆದ್ಬಿಟ್ಟು ಅವ್ರ ತಲೆ ಮೇಲೆ ಕೈಯನ್ನು ಇಡ್ತಾರೆ. ಕೈ ಇಟ್ಟ ತಕ್ಷಣ ಅವ್ರಿಗೆ ಏನಾಗುತ್ತೆ, ಅವರು ಹಲವು ಗಂಟೆಗಳ ಕಾಲ ಸುಮ್ಮನೆ ಕುಳಿತು ಬಿಟ್ಟರು. ಬಂಧು ವರ್ಗದವರ ಪ್ರಾರ್ಥನೆಯಂತೆ ಅಪ್ಪ ಶ್ರೀನಿವಾಸರಾಯರನ್ನು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಿಂದ ಹಿಂದಕ್ಕೆ ಕರೆದರು. ಸಹಜಾನಂದದ ಅನುಭವವು ತಪ್ಪಿ ಹೋಯಿತು ಎಂದು ಅವರು ಕಣ್ಣೀರಿಟ್ಟರು ಅಂತ ಬರ್ತದೆ. ಅಂದ್ರೆ ಸಮಾಧಿದಾನ ವ್ರತ ದೀಕ್ಷಿತಾಭ್ಯಾಮ್, ಅದೊಂದು ಕೊಡುವಂತಹ ಒಂದು ದೀಕ್ಷೆ ಯಾರಿಗಿದೆ? ಅದು ಗುರುವಿಗೊಬ್ಬನಿಗೆ. ಯಾರಿಗೆ? ಗುರು ಅದು ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಮ್. ಆ ಗುರುಪಾದುಕಗಳ ಮೂಲಕ ಗುರುವಿಗೆ. ಅದು ಸಮಾಧಿದಾನ ವ್ರತ ದೀಕ್ಷಿತಾಭ್ಯಾಮ್ ಅಂತ ಬರುತ್ತೆ. ಇನ್ನೊಂದು 2ನೇ ಇದಕ್ಕೆ ಹೋದ್ರೆ ರಮಾಧವಾಂಗ್ರಿ ಸ್ಥಿರಭಕ್ತಿದಾಭ್ಯಾಮ್. ರಮಾಧವಾಂಗ್ರಿ, ಇದು ರಾಮ ಅಲ್ಲ, ರಮಾಧವಾಂಗ್ರಿ. ರಮ ಅಂತಂದ್ರೆ ದೇವಿ. ದೇವಿ ಎಲ್ಲಿ ಕೂತಿರ್ತಾಳೆ? ವಿಷ್ಣುವಿನ ಪಾದದ ಹತ್ರ ಕೂತಿರ್ತಾಳೆ. ಅಲ್ಲಿ ಸ್ಥಿರಭಕ್ತಿದಾಭ್ಯಾಮ್, ಅಲ್ಲಿ ಅಲ್ಲಿಗೆ ಸ್ಥಿರ ಭಕ್ತಿಯನ್ನು ಕೊಡುವಂತಹದ್ದು ಯಾವುದು? ಅದು ಗುರುಪಾದುಕೆಗಳ ಮೂಲಕ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಮ್. ಅಪ್ಪ ಅವರು ಒಂದ್ಸತಿ ಒಂದು ಕಾಗದ ಬರೀತಾರೆ. ನಿಮ್ಮ ಗುರುಭಕ್ತಿಗೂ ಆನಂದ ಸ್ಥಿತಿಗೂ ಬಹಳ ಸಂತೋಷವಾಗುತ್ತದೆ. ನಿಮ್ಮ ಭಕ್ತಿಯು ಇನ್ನೂ ಅಭಿವೃದ್ಧಿಯಾಗಿ ಸ್ಥಿತಿಯು ಸ್ಥಿರವಾಗಲೆಂದು ಆಶಿಸುತ್ತೇವೆ. ಇದು ಅಪ್ಪ ಅವರೇ ಬರೆದಂತಹ ಒಂದು ಕಾಗದ. ಅವರು ಯಾವುದೇ ಕಾಗದವನ್ನು ಬರಲಿ ಅದರಲ್ಲಿ ಭಕ್ತಿಯ ಮೇಲೆ ಬಹಳಷ್ಟು ಒತ್ತು ಕೊಡ್ತಾ ಇದ್ರು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ರಮಾಧವಾಂಗ್ರಿ ಸ್ಥಿರ ಭಕ್ತಿದಾಭ್ಯಾಮ್. ಸ್ಥಿರ ಭಕ್ತಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದನ್ನು ಹೇಳ್ತಿದ್ರು ಅಪ್ಪ ಅವರು. ಒಂದು ಸತಿ ಭಕ್ತಿಯನ್ನು ಇಟ್ಟ ಮೇಲೆ ಅದರಲ್ಲಿ ಆ ಭಕ್ತಿಯನ್ನು ತೋರಿಸಬಾರ್ದು ಅಂತನೂ ಅಪ್ಪ ಅವ್ರು ಹೇಳ್ತಾ ಇದ್ರು. ಭಗೀರಥಮ್ಮ ಅವ್ರಿಗೆ ಅವರು ಬಹಳಷ್ಟು ಪತ್ರಗಳು ಬರೀತಾರೆ. ಆ ಪತ್ರಗಳನ್ನ ಓದ್ತಾ ಕೂತ್ರೆ ಇದರಲ್ಲಿ ಸ್ಥಿರ ಭಕ್ತಿ ಹೇಗೆ, ಇದೇ ರೀತಿ ಸದಾ ಗುರುದೈವಂ ಪರಂ ನಾಸ್ತಿ ಎಂಬ ತತ್ವವನ್ನು ಚೆನ್ನಾಗಿ ಅರಿತು ಅನುಷ್ಠಾನ ಮಾಡುತ್ತಾ ಇರುವ ಭಕ್ತರಿಗೆ ಶ್ರೀ ದತ್ತ ಮಹಾಗುರುವು ಉತ್ತರೋತ್ತರವನ್ನು ಕೊಡಲೆಂದು ಪ್ರಾರ್ಥಿಸುತ್ತೇವೆ. ಭಕ್ತರ ನಿಶ್ಚಲವಾದ ಗುರುಭಕ್ತಿ, ಅಖಂಡವಾದ ಪ್ರೇಮ ಬೆಳೆಯುತ್ತಾ ಹೋದ ಹಾಗೆಲ್ಲ ಅದರ ಫಲರೂಪವೇ ಸ್ಥಿರತ್ವವಾಗಿ ಇರುತ್ತದೆ, ಮತ್ತೆ ಬೇರಿಲ್ಲ. ಕಾಗದಗಳನ್ನ ಅಪ್ಪ ಅವರು ಬರೆದಂತಹ ಕಾಗದಗಳನ್ನ ನೀವು ಯಾವುದೇ ತೆಗೆದು ಓದಿದ್ರು ಅದರಲ್ಲಿ ಸ್ಥಿರ ಭಕ್ತಿಯ ವಿಚಾರ ಬಹಳಷ್ಟು ಇರುತ್ತೆ. ಅದನ್ನೇ ಇಲ್ಲಿ ಅದು ಯಾರು ಹೇಳ್ಬೇಕಾಗಿರುವಂಥದ್ದು? ಒಬ್ಬ ಜ್ಞಾನಿಯಿಂದನೇ ಪಡಬೇಕಾದಂತಹದ್ದು.
ಹಾಗೆ ತಗೊಳ್ಳೋದು ಬಹಳ ಕಷ್ಟ. ರಮಾಧವಾಂಗ್ರಿ ಸ್ಥಿರಭಕ್ತಿದಾಭ್ಯಾಂ ನಮೋ ನಮಃ ಶ್ರೀ ಗುರು ಪಾದುಕಾಭ್ಯಾಂ. ಈ 2 ವಿಷಯಗಳು. ಶಮಾಧಿ ಷಟ್ಕ ಪ್ರದವೈಭವಾಭ್ಯಾಂ. ಈ ಶಮಾಧಿ ಯಾವ್ದಾದ್ರು ಹೇಳಿದೆ, 6 ಶಮೆ ದಮೆ ಉಪರತಿ ತಿತಿಕ್ಷೆ ಶ್ರದ್ಧೆ ಸಮಾಧಾನ ಅಂತ 6 ಷಟ್ಕ ಪ್ರದವೈಭವಾಭ್ಯಾಂ. 6 ಗುಣಗಳನ್ನು ಕೊಡುವಂತಹವನು ಯಾರು? ಗುರು. ಸಮಾಧಿದಾನ ವ್ರತ ದೀಕ್ಷಿತಾಭ್ಯಾಮ. ಆ ಸ್ಥಿತಿಯನ್ನ ನಮ್ಮನ್ನ ಕರ್ಕೊಂಡು ಹೋಗುವಂತಹವನು ಯಾರು? ಗುರು. ರಮಾಧವಾಂಗ್ರಿ ಸ್ಥಿರಭಕ್ತಿದಾಭ್ಯಾಂ. ಸ್ಥಿರಭಕ್ತಿಯನ್ನ ವಿಷ್ಣುವಿನ ಮೇಲೆ ಅಂತ ಇದೆ ಇಲ್ಲಿ. ಯಾರು? ವಿಷ್ಣುವಿನ ಪಾದದ ಮೇಲೆ ಅಂತ. ರಮಾಧವಾಂಘ್ರಿ, ಅಂಘ್ರಿ ಅಂತ ಬರುತ್ತದೆ ಇಲ್ಲಿ. ಯಾರು? ಗುರು. ಅದಕ್ಕೆ ನಾವು ಅಪ್ಪ ಅವರ ಚರಿತ್ರೆಯಲ್ಲಿ ಅವರ ಪತ್ರಗಳನ್ನು ಓದ್ಬಿಟ್ರೆ, ಅವರು ಯಾವ್ಯಾವ ಪತ್ರಗಳನ್ನು ಬರೆದಿದ್ರು ಅದನ್ನೆಲ್ಲ ಓದಿದ್ರೆ ಎಲ್ಲದರಲ್ಲೂ ಅದೇ ಇರೋದು. ಸ್ಥಿರಭಕ್ತಿದಾಭ್ಯಾಂ. ಸ್ಥಿರಭಕ್ತಿ ಅನ್ನುವಂತಹ ಬಹಳಷ್ಟು ವಿಷಯಗಳಿದೆ. ಸಮಯ ಇಲ್ಲ, ಬೇರೆ ಪತ್ರಗಳನ್ನು ಓದೋದು ಬೇಡ, ಮುಂದಕ್ಕೆ ಹೋಗೋಣಂತೆ. ಸ್ವಾರ್ಥ ಇನ್ನೆರಡು ಕೊನೆಯವೆರಡಿದಾವೆ ಏನಿದಾವೆ ಅವುಗಳ ಬಗ್ಗೆ ನಾನು ತುಂಬಾ ಡೀಪಾಗಿ ಹೋಗಲ್ಲ. ಅದರಲ್ಲಿ ಮೋಕ್ಷದ ಬಗ್ಗೆ ಜಾಸ್ತಿ ಮಾತನಾಡಿದ್ದಾರೆ. ಸ್ವಾರ್ಥಾಪರಾಣಾಂ ಅಖಿಲೇಷ್ಟಭ್ಯಾಂ ಸ್ವಾಂತಾಚ್ಛ ಭಾವ ಪ್ರದಪೂಜನಾಭ್ಯಾಂ ನಮೋ ಶ್ರೀ ಗುರುಪಾದುಕಾಭ್ಯಾಂ. ಮತ್ತೆ ಅಖಿಲೇಷ್ಟದಾಭ್ಯಾಂ, ನಮ್ಮ ಅಖಿಲ ಇಷ್ಟಗಳನ್ನೆಲ್ಲ ಕೊಡುವಂತಹದು ಯಾರು? ಗುರುಪಾದುಕೆಗಳು. ಆ ಗುರುಪಾದುಕೆಗಳು ಅನ್ನೋದಕ್ಕಿಂತ ಅದರಲ್ಲಿ ನಾವಿಡುವಂತಹ ಭಕ್ತಿ. ಸ್ವಹ ಸಹಾಯಾಕ್ಷ ದುರಂಧರಾಭ್ಯಾಂ. ನಮ್ಗೆ ಏನೇ ಕಷ್ಟಗಳಿರಲಿ ಅದನ್ನ ಆ ಒಂದು ನಮ್ಮ ಭಾರ ಏನಿದೆ ಆ ಭಾರವನ್ನ ಎತ್ತು ಪಕ್ಕದಲ್ಲಿ ಇಡುವಂತಹವನು ಯಾರು? ಗುರು. ಸ್ವಾಂತಾಚ್ಛ ಭಾವ ಪ್ರದ ಪೂಜನಾಭ್ಯಾಂ. ಸ್ವಾಂತ ಆಚ್ಛ ಭಾವ ಪ್ರದ ಪೂಜನಾಭ್ಯಾಂ ಅದನ್ನ ನಮ್ಗೆ ಯಾರು ಕೊಡ್ತಾನೆ? ಅದು ಗುರು ಅಂತ ಈ 8ನೇ ಶ್ಲೋಕದಲ್ಲಿ ಹೇಳಿದೆ. ಕೊನೆಯದು ಕಾಮಾದಿ ಸರ್ಪ ವ್ರಜಗಾರುಡಾಭ್ಯಾಂ ವಿವೇಕ ವೈರಾಗ್ಯ ನಿಧಿಪ್ರದಾಭ್ಯಾಂ ಬೋಧಪ್ರದಾಭ್ಯಾಂ ಧೃತಮೋಕ್ಷದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಮತ್ತೆ ಅದೇ ವಿಷಯ ಬಂದಿದೆ ಇಲ್ಲಿ. ಕಾಮಾದಿ ಸರ್ಪ ವ್ರಜ ಗಾರುಡಾಭ್ಯಾಂ. ಗಾರುಡ ಅಂತ ತಕ್ಷಣ ಹೇಗೆ ಒಂದು ಹದ್ದು ಗರುಡ ಮೇಲಿಂದ ಬಂದು ಹೇಗೆ ಒಂದು ಸರ್ಪವನ್ನು ಕಿತ್ತು ತೆಗೆದು ಹೋಗುತ್ತೋ ಹಾಗೆ ಕಾಮಾದಿ ಸರ್ಪ, ಕಾಮ, ಮೋಹ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಆದಿ ಅಂತ ತಕ್ಷಣ ಉಳಿದವುಗಳು ಅಂತ. ಹೇಗೆ ಶಮಾದಿ ಅಂತ ಬಂತಲ್ಲ ಹಾಗೆ ಕಾಮಾದಿ, ಕಾಮ ಹಾಗೂ ಉಳಿದಂತಹವು ಯಾವ್ಯಾವು? ಕಾಮ, ಕ್ರೋಧ, ಮೋಹ, ಮದ, ಮತ್ಸರ. ಇವೆಲ್ಲವೂ ಇರುವಂತಹ ಒಂದು ಸರ್ಪ ಅಂತ ಹೇಳ್ತಾರೆ. ಇವೆಲ್ಲವೂ ಸರ್ಪವಿದ್ದಂಗೆ. ಆದ್ರೆ ಅದನ್ನು ಕಚ್ಚಿ ತಗೊಂಡು ಹೋಗೋನು ಯಾರು? ವ್ರಜಗಾರುಡಾಭ್ಯಾಂ. ಯಾರು ಅದನ್ನ ಹಾಗೆ ಕಚ್ಚಿ ತಗೊಂಡು ಹೋಗುವಂತಹವರು? ಅಲ್ಲಿ ಮೇಲೆ ಹಾರುತ್ತಿರುವಂತಹ ಗರುಡ. ಅವ್ರನ್ನ ಎಲ್ಲ ನಮ್ಮನ್ನು ನೋಡ್ತಾ ಇದೆ. ನಮ್ಮಲ್ಲಿರುವಂತಹ ಈ ಆರನ್ನು ಕಿತ್ತು ತಗೊಂಡು ಹೋಗುವಂತಹವನು ಗುರು. ವಿವೇಕ ವೈರಾಗ್ಯ ನಿಧಿಪ್ರದಾಭ್ಯಾಂ. ವಿವೇಕ ವೈರಾಗ್ಯ ಅಂತ ಇಲ್ಲಿ ಬಂದಿದೆ. ಅಲ್ಲಿ ಮೇಲೆ ಶಮಾಧಿ ಷಟ್ಕ ಅಂತ ಬಂದಿದೆ. ಇದು ಮುಂದಿನ ಲೈನಲ್ಲಿ ಬೋಧಪ್ರದಾಭ್ಯಾಂ ಧೃತ ಮೋಕ್ಷದಾಭ್ಯಾಂ. ಇಲ್ಲಿ 4ರ ಬಗ್ಗೆಯೂ ಇದಾಗಿದೆ. ಇಲ್ಲಿ ವಿವೇಕ ಚೂಡಾಮಣಿಲಿ ಸಾಧನಾ ಚತುಷ್ಟಯ ಅಂತ ಏನು ಹೇಳಿದೆ. ವಿವೇಕ, ವೈರಾಗ್ಯ, ಶಮಾಧಿ ಗುಣಗಳು ಮತ್ತು ಕೊನೆಗೆ ಮುಮುಕ್ಷುತ್ವ. ಇದರಲ್ಲಿ ವಿವೇಕ ವೈರಾಗ್ಯ ನಿಧಿಪ್ರದಾಭ್ಯಾಂ. ವಿವೇಕ ಅಂದ್ರೆ ಯಾವುದು? ಆತ್ಮ ಅನಾತ್ಮ ಅನ್ನುವಂತಹ ವಿವೇಕ. ಮತ್ತೆ ನಾನು ಅದರಲ್ಲಿ ತುಂಬಾ 7 ಗಂಟೆ ಆಗ್ತಾ ಬಂತು, ತುಂಬಾ ಒಳಗೆ ಹೋಗಲ್ಲ. ಆತ್ಮ ಮತ್ತೆ ಅನಾತ್ಮ ಅನ್ನುವಂತಹ ವಿವೇಕವನ್ನು ಕೊಡುವಂತಹವನು ಗುರು. ವೈರಾಗ್ಯ, ನಿಧಿಪ್ರದಾಭ. ಇಂತಹ ನಿಧಿಗಳನ್ನ ಯಾರು ಕೊಡ್ತಾರೆ? ಅದು ಗುರು. ಬೋಧಪ್ರದಾಭ್ಯಾಂ ಧೃತ ಮೋಕ್ಷದಾಭ್ಯಾಂ. ಮೋಕ್ಷವನ್ನು ಕೊಡುವಂತಹವನು ಯಾರು? ಅದು ಕೂಡ ಗುರುವಿಗೊಬ್ಬನಿಗೆ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನಾವು ಬೆಳಗ್ಗೆ ಭಜನೆ ಮಾಡುವಾಗ ಮುಖವನ್ನು ತೊಳೆಸುವೆ ಸದ್ಗುರುವೇ ಸ್ವಾಮಿ ಅನ್ನೋದ್ರಲ್ಲಿ ಭಕ್ತಿಯಂ ಸೇವಿಪೆ ಶಂಕರಲಿಂಗ ಮುಕ್ತಿಯ ನಗೆ ನೀ ಕೊಡು ಮಂಗಳಂಗ ಅಂತ. ಮುಖ ತೊಳೆಸು ಕೂಡ ನಾವು ಮೋಕ್ಷನೇ ಕೇಳೋದು. ನಾವು ಭಜನೆ ಯಾಕೆ ಅಷ್ಟು ಚೆನ್ನಾಗಿದೆ ಅಂತಂದ್ರೆ, ಒಂದು ಗುರುವಿನ ಒಂದು ಮುಖ ತೊಳೆಸೋದ್ರಿಂದ ಹಿಡಿದು ನಾವು ಎಂತಹ ಪೂಜನೆ ಮಾಡ್ಲಿ, ಹೋಮನೆ ಮಾಡ್ಲಿ, ಹವನನ್ನೇ ಮಾಡ್ಲಿ, ಕೊನೆಗೆ ನಾವು ಏನ್ ಕೇಳ್ಬೇಕು? ಮೋಕ್ಷ ಅನ್ನೋಂತ ತೋರಿಸಿರೋದು ಯಾವುದು? ಇದೆಲ್ಲವೂ ಕಾಮಾದಿ ಸರ್ಪ ವ್ರಜಗಾರುಡ ಅಭ್ಯಾಂ ವಿವೇಕ ವೈರಾಗ್ಯ ನಿಧಿಪ್ರದ ಇವೆಲ್ಲವೂ ಕೊಡ್ತಾನೆ ಅಂತ ಏನಿಲ್ಲ, ಎಲ್ಲ ಬಂದಿದೆ ಇಲ್ಲಿ. ಕೊಡುತ್ತವೆ ಅಂತ ಏನ್ ಬಂದಿದೆ, ಇದೆಲ್ಲವೂ ಕೂಡ ನಮ್ಮ ಭಜನೆಯಲ್ಲಿ ಬಂದಿದೆ. ನಾವು ಬೆಳಗಿನ ಭಜನೆ ಅಥವಾ ಸಂಜೆ ಭಜನೆನ ನೋಡ್ತಾ ಹೋದ್ರೆ ನಾ ಹೇಳಿದಂಗೆ ಮುಖ ತೊಳಸ್ತೀನಪ್ಪ ನನಗೆ ಮೋಕ್ಷ ಕೊಡಪ್ಪ ಅಂತ ನಾವು ಅಂಥ ಒಂದು ಸಣ್ಣ ಕೆಲಸದಿಂದಾಗಿ, ಸಣ್ಣ ಕೆಲಸ ಅಂತ ಅನ್ಬಾರ್ದು, ಇರ್ಲಿ, ಸಣ್ಣ ಕೆಲಸದಿಂದಾಗಿ ಭಕ್ತಿயின் ಸೇವಿಪೆ ಶಂಕರಲಿಂಗ ಮುಕ್ತಿಯ ನಗೆ ನೀ ಕೊಡು ಮಂಗಳಾಂಗ ಅಂತ ಹೇಳ್ತೀವಿ. ಮುಖ ತೊಳಸ್ಬಿಟ್ಟು ಮೋಕ್ಷ ಕೇಳುವಂಥವ್ರು ನಾವು. ಅದರಿಂದ ಹಿಡಿದು ಅದೆಂಥ ಪೂಜೆ, ಹೋಮ, ಹವನ ಅದು ಏನೇ ಮಾಡ್ಲಿ ಕೊನೆಗೆ
ಮುಮುಕ್ಷುತ್ವ ಬೋಧಪ್ರದಾಭ್ಯಾಂ ಧೃತಂ ಮೋಕ್ಷದಾಭ್ಯಾಂ. ಮೋಕ್ಷ ಕೊಡುವಂತಹವನು ಯಾಕೆ ಕೇಳ್ತೀವಿ ಅಂತಂದ್ರೆ ಅದಕ್ಕೆ ಕೊಡುವಂತಹ ಶಕ್ತಿ ಇದೆ. ಅದಕ್ಕೆ ಯಾದಕ್ಕೆ ಗುರುಪಾದುಕೆಗಳಿಗೆ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಎಲ್ಲದು ಈ ಎಲ್ಲಾ ಶ್ಲೋಕಗಳ ಕೊನೆಗೂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತಾನೆ ಕೊನೆಗೊಳ್ಳೋದು. ಇಷ್ಟಕ್ಕೆ ನಿಲ್ಸೋಣ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಹೇಳಿ ಮಾತುಗಳನ್ನು ಮುಗಿಸ್ತೀನಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೊನೆ 2 ಶ್ಲೋಕ ಸ್ವಲ್ಪ ಫಾಸ್ಟಾಗಿ ಹೋದೆ, ಯಾಕಂದ್ರೆ ಅದರಲ್ಲಿ ನಾನು ಹೇಳ್ದಂಗೆ ಮೋಕ್ಷ, ವಿವೇಕ, ವೈರಾಗ್ಯ ಇವೆಲ್ಲ ತುಂಬಾ ಹೈ ಸಬ್ಜೆಕ್ಟ್ಸು. ನನಗೂ ಅರ್ಥ ಆಗಿಲ್ಲ, ನನಗೆ ಹೇಳುವಂತಹದ್ದು ಯೋಗ್ಯತೆಯೂ ಇಲ್ಲ. ಹಾಗಾಗಿ ಕೊನೆ 2 ಶ್ಲೋಕ ಒಂದು ಸ್ವಲ್ಪ ಫಾಸ್ಟಾಗಿ ಹೋದೆ, ಅದು ಒಂದು ಕಾರಣ. ಇನ್ನೊಂದು ಕಾರಣ 7 ಗಂಟೆ ಆಗಿತ್ತು, ಅದಕ್ಕೂ ಕೂಡ ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ಬೇಕಾಯ್ತು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇಷ್ಟರಲ್ಲಿ ಯಾವುದೇ ಏನಾದ್ರು ತಪ್ಪಿತ್ತಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ನಾರಾಯಣ. ಶಂಕರ್ ಪ್ರಸಾದ್ ಅವರು ಈ ದಿನ ಅಪ್ಪನ ಚರಿತ್ರೆಯಲ್ಲಿ ಬರುವ ಉದಾಹರಣೆಗಳನ್ನ ತುಂಬಾನೇ ಎಲ್ಲ ತಗೊಂಡು ಗುರುಪಾದಕ ಸ್ತೋತ್ರಕ್ಕೆ ಅನುಗುಣವಾಗಿ ತಗೊಂಡು ಹೇಳಿದ್ದು ಬಹಳ ಚೆನ್ನಾಗಿತ್ತು. ಎಲ್ಲ ಅಪ್ಪನ ಚರಿತ್ರೆ ಒಂದು 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 ನೋಟ ನೋಡ್ಕೊಂಡ್ ಬಂದ ಹಾಗೆ ಆಯ್ತು. ಎಲ್ಲ ಚೂರು ಅಲ್ಲಿ ಇಲ್ಲಿ ಒಂದು ಸಂಕ್ಷಿಪ್ತವಾದ ಒಂದು ನೋಟನ ನೋಡ್ಕೊಂಡ್ ಬಂದಂಗೆ ಆಯ್ತು ಗುರುಪಾದಕ ಸ್ತೋತ್ರದ ಮೂಲಕ. ಶಂಕರ್ ಪ್ರಸಾದ್ ಅವ್ರದ್ದು ಒಂದು ವೈಶಿಷ್ಟ್ಯ ನಾನು ನೋಡ್ತಿರೋಂಗೆ 2 ಬಾರಿ ಬಂದಾಗ್ಲೂ ಕೂಡ ಅಪ್ಪನ ಚರಿತ್ರೆಯಲ್ಲಿ ಇದೆಲ್ಲಿ ಬಂದಿದೆ, ಯಾವುದೇ ಸ್ತೋತ್ರ ತಗೊಳ್ಳಿ ಅಪ್ಪನ ಚರಿತ್ರೆಯಲ್ಲಿ ಇದೆಲ್ಲಿ ಬಂದಿದೆ ಅಂತ ಅವರು ಅದನ್ನ ಹೇಳ್ತಾರೆ. ಅದು ತುಂಬಾ ಆ ಒಂದು ಕಾನ್ಸೆಪ್ಟು ತುಂಬಾ ಇಷ್ಟ ಆಗತ್ತೆ ನನಗೆ. ಎಲ್ಲ ನಮ್ಗೆ ಏನೇ ಓದ್ದಾಗ್ಲೂ ಕೂಡ ತಕ್ಷಣ ನೆನಪು ಬರೋದು ಅಪ್ಪನ ಚರಿತ್ರೆನೆ. ಓ, ಅಪ್ಪನ ಚರಿತ್ರೆಯಲ್ಲಿ ಈ ತರ ಹೇಳಿದಾನಪ್ಪ, ಈ ತರ ಆಗಿತ್ತು, ಇಲ್ಲಿ ಈ ತರ ಸಂದರ್ಭ ಬಂದಿತ್ತು, ಇದೆಲ್ಲ ನಾವು ನೆನಪಿಸ್ಕೋತಾ ಇರ್ತೀವಿ. ಅದನ್ನ ಸತ್ಸಂಗದಲ್ಲಿ ಅದನ್ನ ನೀವು ಹೇಳ್ತಾ ಇರೋದು ಬಹಳ ಸಂತೋಷ ಆಗತ್ತೆ ಕೇಳಿದಾಗ. ಅಪ್ಪನ ಚರಿತ್ರೆ ಹೀಗೆ ನೆನಪಿಸ್ಕೊಡಿ ನೀವು ಮತ್ತೆ ಮತ್ತೆ ಬಂದು ಯಾವ್ದಾದ್ರು ಸ್ತೋತ್ರ ತಗೊಂಡು ಅದಕ್ಕೆ ಅನುಗುಣವಾದ ಒಂದು ಅಪ್ಪನ ಚರಿತ್ರೆ ಸನ್ನಿವೇಶವನ್ನ ಹೀಗೆ ನೆನಪಿಸ್ಕೊಡಿ ಮುಂದಿನ ಒಂದು ಸತ್ಸಂಗಗಳಲ್ಲಿ ಕೂಡ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈ ದಿನ ನಮ್ದು ಒಂದು ಸಂಕ್ಷಿಪ್ತ ನೋಟವನ್ನ ಮತ್ತೆ ನಮಗೆ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಶಂಕರ್ ಪ್ರಸಾದ್ ಅವ್ರಿಗೆ ಎಲ್ಲರ ಪರವಾಗಿ. ಯಾರಾದ್ರೂ ನಿಮ್ಮ ಅಭಿಪ್ರಾಯ ಏನಾದ್ರು ಹೇಳ್ಕೊಳ್ತೀರಾ? ಯಾರಾದ್ರೂ ಹೇಳ್ಕೊಳ್ಳಿ. ಶಂಕರ್ ತುಂಬಾ ಚೆನ್ನಾಗಿತ್ತು. ಸುನೀತಾ ಹೇಳಿದಾಗೆ ಒಂದು ಗುರು ಕಥಾಮೃತ ಮತ್ತೊಮ್ಮೆ ಎಲ್ಲ ಪಾರಾಯಣೆ ಮಾಡಿದಾಗೆ ಆಯಿತು, ಗುರುಚರಿತ್ರೆ ಓದ್ದ ಹಾಗೇನೆ ಆಯಿತು. ಆ ಉಲ್ಲೇಖಗಳು ಬಹಳ ಸಮಂಜಸವಾಗಿದ್ವು, ತುಂಬ ಆಹ್ಲಾದಕರವಾಗಿತ್ತು. ಮತ್ತು ಆ ತಾಪತ್ರಯದ ನಿರೂಪಣೆನೂ ಅಷ್ಟೇ, ಆ ತಗೊಂಡಿರುವಂತಹ ಉದಾಹರಣೆಗಳು ತುಂಬ ಚೆನ್ನಾಗಿ ಮನ ಹುಟ್ಟೋ ಹಾಗಿದ್ವು. ಮತ್ತು ಈ ಭಜನೆ, ಬೆಳಗಿನ ಭಜನೆಯಲ್ಲಿ ಮುಖ ತೊಳಸ್ಬಿಟ್ಟು ನಾವು ಮುಕ್ತಿ ಕೇಳ್ತೀವಲ್ಲ ಅಂತ, ಅದಕ್ಕೆ ನನಗೆ ಅನ್ಸಿದ್ದು ಏನಪ್ಪ ಅಂತಂದರೆ, ಈ ಚರಿತ್ರೆಗಳಾಗಲಿ ಈ ಗುರುಪಾದುಕಾ ಸ್ತೋತ್ರ ಆಗಲಿ ನಮಗೆ ನಾವು ಏನು ಬೇಡಬೇಕು, ಹೇಗೆ ಬೇಡಬೇಕು ಅನ್ನೋದನ್ನೂ ಹೇಳ್ಕೊಡ್ತವೆ. ನಾವೆಲ್ಲ ಅಗ್ನರು, ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ, ಬಿಟ್ಟು ಬೊಗಸೆ ಭತ್ತ ಕೇಳ್ಕೊಂಬಂದ್ವಿ ಅಂತ ಆಗ್ಬಿಡುತ್ತೆ. ಧ್ರುವನ್ ಚರಿತ್ರೆ ಅದೇ ಥರ ಬರುತ್ತೆ. ಏನು ಕೇಳಬೇಕು ಅನ್ನೋದು ಅದು ನಮಗೆ ಕಲಿಸ್ಕೊಡ್ಬೇಕು ಅಂತ. ಆ ರೀತಿ ಭಜನೆಗಳು ಅದನ್ನು ಸಹ ಮಾಡ್ತಿದ್ದಾವೆ, ಹೇಗೆ ಕೇಳಬೇಕು ಏನು ಕೇಳಬೇಕು ಅಂತ ಕಲಿಸ್ಕೊಡ್ತಾ ಇದ್ದಾವೆ. ತುಂಬ ತುಂಬ ಚೆನ್ನಾಗಿತ್ತು. ಇದೇ ಥರ ಬಂದು ಅನೇಕ ಬಾರಿ ಗುರುಕಥಾಮೃತ ಪಾರಾಯಣೆ ಆಗಲಿ, ಅದ್ರ ಜೊತೆಗೆ ಈ ಥರದ್ದು ಗುರುಪಾದುಕಾ ಸ್ತೋತ್ರ ಆ ಥರದ್ದು ಬೇರೆ ಕೃತಿಗಳನ್ನ ತಗೊಂಡು ಅದನ್ನು ನೆಂಚಿಗಿಟ್ಕೊಂಡು ಭಾಳ ಆಸ್ವಾದಿಸುವ ಹಾಗೆ ಮಾಡ್ತಾ ಇದೆಯಾ. ತುಂಬ ಚೆನ್ನಾಗಿತ್ತು, ಬಹಳ ಮನಮುಟ್ಟ ಹಾಗಿತ್ತು. ಇನ್ನೆರಡು ಶ್ಲೋಕಗಳು, ಕಡೆ 2 ಶ್ಲೋಕಗಳು ನೀ ಏನಾರ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬಿಟ್ಟಿದ್ರೆ ನಮಗೆಲ್ಲ ಮುಕ್ತಿ ಪ್ರಾಪ್ತಿಯಾಗಿ ಹೋಗ್ತಿತ್ತೇನೋ ಅನ್ಸತ್ತಪ್ಪ. ಸಮಯದ ಅಭಾವ ಅಂತ ಹೇಳ್ಬಿಟ್ಟೆ ನೀನು, ಹಾಗಾಗಿ ನಾವು ವಂಚಿತರಾದ್ವಿ. ಸ್ವಲ್ಪ ಇನ್ನು ಮುಂದಿನ ಸಲ ಸಮಯ ಮಾಡ್ಕೊಂಡು ಹೇಳು, ಚೆನ್ನಾಗಿರುತ್ತೆ. ತುಂಬ ತುಂಬ ಚೆನ್ನಾಗಿತ್ತಪ್ಪ, ದೇವ್ರು ಒಳ್ಳೇದು ಮಾಡಲಿ. ಸಮಯ ಒಂದು 10 ನಿಮಿಷ ಹೆಚ್ಚು ಇದ್ರೂ ಪರವಾಗಿಲ್ಲ ಶಂಕರ್ ಪ್ರಸಾದ್. ನಾನು ನಿಮಗೆ ತಿಳಿಸ್ಬೇಕಾಗಿತ್ತು, ತುಂಬ 7 ಗಂಟೆಗೆ ಮುಗಿಸ್ಬಿಡ್ಬೇಕು ಅಂತೇನಿಲ್ಲ, ಪರವಾಗಿಲ್ಲ. ಆದರೂ ಮುಂದಿನ ಸಲ ಬಂದಾಗ ಒಂದು 10 ನಿಮಿಷ ಹೆಚ್ಚಾದರೂ ಪರವಾಗಿಲ್ಲ, ಖಂಡಿತ ವಿಸ್ತಾರವಾಗಿ ತಿಳಿಸಿ. ಇನ್ಯಾರಾದರೂ ಮಾತಾಡೋದಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ. ನಮಸ್ತೆ. ಹಲೋ. ಹೇಳಿ ಕುಮಾರ್ ಅವರೇ, ಕೇಳಿಸ್ತಾ ಇದೆ, ಹೇಳಿ. ನಾನು ಚೆನ್ನಾಗಿತ್ತು ಇವತ್ತಿನ ಕಾರ್ಯಕ್ರಮ.
ನಾನು ಗಮನಿಸಿದ ರೀತಿ ಅವರು ಕಂಪ್ಯಾರಿಟಿವ್ ಸ್ಟಡಿ ಅಂತ ಏನಂತೀವಿ, ತೌಲನಿಕ ಅಧ್ಯಯನ ಅಂತೀವಲ್ಲ, ಅದರಲ್ಲಿ ಹಿ ಈಸ್ ಸ್ಟ್ರಾಂಗ್ ಇನ್ ಕಂಪ್ಯಾರಿಟಿವ್ ಸ್ಟಡಿ. ಇಲ್ಲೂ ಅದನ್ನೇ ಮಾಡಿದರು. ಅದು ಹೆಚ್ಚು ಜನ ಮಾಡೋದಕ್ಕೆ ಹೆಚ್ಚು ಶ್ರಮ ಬೇಕಾಗತ್ತೆ. ನಮ್ಮ ಸಂಶೋಧನೆಯಲ್ಲಿ ಹೆಚ್ಚು ಶ್ರಮವನ್ನು ತಗೊಳ್ಳೋದು ಸಂಶೋಧನೆ ಆದರೂ ಅದರಲ್ಲಿ ತೌಲನಿಕ ಅಧ್ಯಯನದ 2 ಭಾಗವನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಹಾಗೆ ಅವರು ನಾನು ಗಮನಿಸಿದ ರೀತಿ ಮೊದಲಿಂದನೂ ಅವರು ಕಂಪ್ಯಾರಿಟಿವ್ ಸ್ಟಡಿಯಲ್ಲಿ ಸ್ಟ್ರಾಂಗ್ ಇದ್ದಾರೆ. ಇವತ್ತು ಅದನ್ನು ಇಲ್ಲಿ ಇದನ್ನು ಮಾಡೋದ್ರ ಮುಖಾಂತರ ನಮಗೆ ಹೆಚ್ಚು ಇದು ಅಪ್ಯಾಯಮಾನವಾಗಿ ಇರೋ ಹಾಗೆ ನೋಡಿಕೊಂಡ್ರು. ನಾವೆಲ್ಲೂ ಒಂದು ನಿಮಿಷ ಎದ್ದು ಹೋಗದಿದ್ದಂಗೆ ನೋಡಿಕೊಂಡ್ರು ಅವರು. ಅದು ಅವರ ಅಧ್ಯಯನದ ಆಳ. ಧನ್ಯವಾದಗಳು. ಹಲೋ, ಹೇಳಿ ಸತೀಶ್ ಚಂದ್ರ ಅವರು, ಹೇಳಿ. ನಾನು ನಾಗಭೂಷಣ್. ಹೇಳಿ ನಾಗಭೂಷಣ್ ಅವರ. ಶಂಕರ್ ಪ್ರಸಾದ್ ಅವರೇ, ಭಾಳ ಚೆನ್ನಾಗಿ ಇವತ್ತು ನಮಗೆ ಅಪ್ಪ ಅವ್ರ ವಿಷಯಗಳನ್ನ ತಿಳಿಸ್ಕೊಟ್ರಿ. ಮತ್ತು ಗುರುಪಾದಕ ಸ್ತೋತ್ರ ಅಂದ್ರೇನು, ಅದರ ಕಂಪ್ಯಾರಿಸನ್ ಅಪ್ಪನ ಚರಿತ್ರೆಯಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ಭಾಳ ಮನಸ್ಸು ಮುಟ್ಟುವಂತೆ ಹೇಳಿದ್ರಿ. ನಿಮಗೆ ತುಂಬ ಧನ್ಯವಾದಗಳು. ಇದೇ ರೀತಿ ಇನ್ನೂ ಮುಂದಿನ ಒಳ್ಳೊಳ್ಳೆ ಸತ್ಸಂಗದಲ್ಲಿ ಇನ್ನೂ ಅಪ್ಪನ ವಿಷಯಗಳನ್ನು ಹೆಚ್ಚಾಗಿ ಹೇಳಿ ನಮ್ಮ ಮನಸ್ಸಿಗೆ ಆನಂದ ಪಡುವಂತೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತಿದ್ದೀನಿ. ಗುರುನಾಥ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಒಂದು ಸತ್ಸಂಗ ತುಂಬಾ ಚೆನ್ನಾಗಿತ್ತು. ಶಂಕರ್ ಪ್ರಸಾದ್ ಅವರು ಗುರುಪಾದಕ ಸ್ತೋತ್ರ ಮತ್ತು ಒಂದು ಚರಿತ್ರೆ, ಅಪ್ಪ ಉಪದೇಶಗಳು, ಅಪ್ಪ ಅವರ ಮಾತುಗಳು, ಅವನ್ನ ತೆಗೆದುಕೊಂಡು ಆ ಸಾಮ್ಯತೆ ಇದೆಲ್ಲ ಅದನ್ನು ಸೇರಿಸಿ ಹೇಳೋದು, ಅದಕ್ಕೂ ಸ್ವಲ್ಪ ಶ್ರಮನೂ ಬೇಕು. ಅದು ತುಂಬಾನೇ ಚೆನ್ನಾಗಿತ್ತು. ನನಗೆ ಇಲ್ಲಿ ಒಂದೇ ಒಂದು ಸಣ್ಣ ಕರೆಕ್ಷನ್ ಇದೆ ಶಂಕರ್ ಪ್ರಸಾದ್ ಅವರೇ. ದೌರ್ಭಾಗ್ಯದಾವ ಮುದಮಾಲಿಕಾಭ್ಯಾಮ್ ಅಂತ ನೀವು ತಗೊಂಡ್ರಲ್ಲ, ಅದು ನೂಲೇನೂರು ಯಲ್ಲಣ್ಣವ್ರನ್ನ ಅದರಲ್ಲಿ ತಗೊಂಡ್ರಿ. ಒಂದು ಏನು ಅಂತಂದ್ರೆ, ಇಲ್ಲಿ ನೂಲೇನೂರು ಯಲ್ಲಣ್ಣವರು ದೌರ್ಭಾಗ್ಯ ಅಲ್ಲ, ಅದು ಅವರು ಒಂದು ಗುರು ಸೇವೆಗಾಗಿ ಅವರ ಗುರುಗಳು ಲೋಕಕ್ಕೆ ಬಂದಾಗ ಅವರು ಏನಾದ್ರೂ ದಕ್ಷಿಣೆ ಕೊಡ್ಬೇಕು ಅಪ್ಪಂಗೆ ಅಂದ್ರೆ ಅವ್ರಿಗೆ ಆಗೋದಿಲ್ಲ, ಏನೋ ಕಾರಣದಿಂದ ಆಗಲ್ಲ. ಅದರಿಂದ ಅವ್ರೇನ್ ಮಾಡ್ಬಿಡ್ತಾರೆ, ಉಟ್ಟ ಬಟ್ಟೆಲಿ ಹೆಂಡತಿ ಎಲ್ಲ ಸಂಸಾರ ಎಲ್ಲ ಬಿಟ್ಟು ಅಪ್ಪನಿಂದೆ ಸೀದಾ ನೂಲೇನೂರ್ಗೆ ಹೋಗ್ಬಿಡ್ತಾರೆ. ಏನಿದೆಯೋ ಅದು ಅಲ್ಲಿ ಹೇಗಿರ್ತಾರೆ ಅಂದ್ರೆ ತುಂಬಾ ನಿರ್ಲಿಪ್ತತೆ ಅವ್ರಿಗೆ. ಅವನ ಸೇವೆ ಒಂದ್ ಪೂರ್ತಿ ಅವ್ರು ಎಂಥ ಜನಾದ್ರೂ ಅವರು ಮಾಡ್ತಾ ಇರ್ತಾರೆ. ಆದ್ರಿಂದ ಇದು ದೌರ್ಭಾಗ್ಯ ಅಲ್ಲ ಅಂತ ನನಗೆ ಅನ್ಸುತ್ತೆ. ಒಂದು ಸುಮ್ಮನೆ ಒಂದು ತುಂಬಾ ಕಟ್ ಆಗ್ತಾ ಇದೆ. ಇವತ್ತು ತುಂಬಾನೇ ಚೆನ್ನಾಗಿದೆ. ಕೇಳಿಸ್ಲಿಲ್ವಾ? ಸ್ವಲ್ಪ ಕಟ್ ಆಯ್ತು, ಕೇಳ್ತು, ಸ್ವಲ್ಪ ಕಟ್ ಆಗ್ತಾ ಇತ್ತು. ಇಲ್ಲ, ಕೇಳ್ತು. ಇನ್ಯಾರಾದ್ರೂ ನಿಮ್ಮ ಅಭಿಪ್ರಾಯ ಹಂಚ್ಕೋತೀರಾ? ಹಲೋ. ಹೇಳಿ. ಹಲೋ. ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಇವತ್ತು ದಿವಸ ಶಂಕರ ಪ್ರಸಾದ್ ಅವರು ಗುರುಪಾದಕ ಸ್ತೋತ್ರ ಮತ್ತು ಅಪ್ಪನ ಚರಿತ್ರೆಯನ್ನ ಕಂಪ್ಯಾರಿಟಿವ್ ಆಗಿ ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಉದಾಹರಣೆಗಳನ್ನು ತಗೊಂಡು ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಅದರಲ್ಲಿ ಯಲ್ಲಣ್ಣನವರ ವಿಷಯ ಹೇಳಿದ್ರು. ಯಲ್ಲಣ್ಣನವರು ಲೋಕಿ ಕೆರೆ ಒಳಗಿದ್ದಾರೆ. ಅವರು ಅಪ್ಪ ಅವರು 14 ದಿವಸ ಅಲ್ಲಿ ಉಪನ್ಯಾಸವನ್ನು ಮಾಡಿದ್ರಲ್ಲ, ಆ ಉಪನ್ಯಾಸ ಮಾಡ್ಬೇಕಾರೆ ಅವರು ಮನೆಯಾಗಿದ್ರು, ಅದೇ ಮನೆಯೊಳಗೆ ಕೇಳಿದಾಗ ಗುರು ಸೇವಾ ಮಾಡ್ಬೇಕು ಅಂತ ಹೇಳಿ ಅಪ್ಪ ಅವರು ಹೆಚ್ಚು ಒತ್ತು ಕೊಟ್ಟು ಆ ಉಪನ್ಯಾಸಗಳನ್ನ ಹೇಳಿದ್ದನ್ನು ಕೇಳಿ ಇವರು ಮನಸ್ಸು ಅಲ್ಲೇ ಪರಿವರ್ತನೆ ಆಗಿ, ನಾನು ಏನಾರು ಮಾಡಿ ಅಪ್ಪನ ಹತ್ರ ಹೋಗಿ ಅಪ್ಪನ ಸೇವೆ ಮಾಡ್ಬೇಕು, ಅದು ಒಂದೇ ಧ್ಯೇಯ ಅವ್ರ ಮನಸ್ಸಿನಲ್ಲಿ ಉಳಿದ್ಬಿಡ್ತು. ಅದಕ್ಕಾಗಿ ಅವರು ಅವಕಾಶವನ್ನು ಕಾಯ್ತಾ ಇದ್ರು. ದತ್ತಜ್ಜ ಅವರು ನೂರೇಂದ್ರನ ದೇಹ ಬಿಟ್ಟಾಗ
ಅಲ್ಲಿ ಅವರು ತೀರ್ಮಾನ ಮಾಡಿದ್ರು, ಈ ನೂರಿಗೆ ಬಂದು ನಾನು ಅಪ್ಪನ ಸೇವೆ ಮಾಡ್ಬೇಕು ಅಂತ. ಅದಕ್ಕೆ ಮನೆ ಎಲ್ಲ ತೊರೆದು ಸೀದಾ ನೂರಿಗೆ ಬಂದ್ಬಿಟ್ರು. ನೂರಿಗೆ ಬಂದ್ಮೇಲೆ ಅಪ್ಪನ ಪಾದಕ್ಕೆ ಬಿದ್ದ್ಬಿಟ್ರು. ಆವಾಗ ಸಂಪೂರ್ಣವಾಗಿ ತಮ್ಮದು ಎಲ್ಲವನ್ನು ಅಪ್ಪನಿಗೆ ವಹಿಸ್ಬಿಟ್ರು. ಅವರು ಮುಂದೆ ನನ್ನ ಜೀವನ ಹೇಗೆ, ನಾನು ಏನ್ ಮಾಡ್ಬೇಕು, ನಾನು ಏನ್ ಉದ್ಯೋಗ ಮಾಡ್ಬೇಕು ಎಂಬ ಯಾವ ಯೋಚನೆಯೂ ಇರಲಿಲ್ಲ. ಆವಾಗ ಅಪ್ಪನೇ ಇವರಿಗೆ ಉದ್ಯೋಗನೂ ಕಲಿಸ್ಕೊಟ್ಟು ಉದ್ಯೋಗಕ್ಕೆ ಆಸ್ಪದ ಮಾಡಿ, ಆಮೇಲೆ ಆಧ್ಯಾತ್ಮ ಜೀವನ ಪ್ರಗತಿಗೂ ಅವರು ಕಾರ್ಯಗಳನ್ನು ಏನೇನ್ ಮಾಡ್ಬೇಕು ಎಂಬುದು ಎಲ್ಲ ಹೇಳಿ ಎಲ್ಲ ಪೂರಾ ಅಪ್ಪನೇ ಮಾಡಿತ್ತು. ಅವರು ಹಾಗೆ ಅವರು ಸಂಪೂರ್ಣವಾಗಿ ಯಾವಾಗ ಶರಣಾಗತಿ ಆದ್ರೋ ಆವಾಗ ಗುರುವಿಗೆ ಹೆಚ್ಚಿನ ಜವಾಬ್ದಾರಿ ಹತ್ತು ಬಿಡ್ತು. ಆದ್ರಿಂದ ಎಲ್ಲಾ ಇವರ ಕೆಲಸಗಳು, ಇವರು ಮದುವೆಗಳನ್ನು ಮಾಡ್ಬೇಕಾಗಿತ್ತು, ಆ ಮದುವೆಗಳನ್ನು ಅಪ್ಪನೇ ಮಾಡ್ಬಿಟ್ಟ. ಹಂಗಾಗಿ ಸಂಪೂರ್ಣ ಜವಾಬ್ದಾರಿಯನ್ನ ಆತ ಹೊತ್ತ ಅಂತಂದ್ರೆ ಈ ಆತ್ಮ ಸಮರ್ಪಣೆ ಅಂತ ಇದೆಯಲ್ಲ, ನಾವು ಸಂಪೂರ್ಣ ಗುರುವಿಗೆ ವಹಿಸಿದ್ರೆ ಆವಾಗ ಅವನು ಹೇಗ್ ಮಾಡ್ತಾನೆ ಎಂಬುದಕ್ಕೆ ನಮ್ಮ ಒಂದು ಜೀವನವೇ ಅದಕ್ಕೆ ಆಧಾರ. ಆಮೇಲೆ ಇನ್ನೊಂದು ವಿಷಯ, ಸಪ್ತಾಹವನ್ನು ಮಾಡಿದ್ರಲ್ಲ ಅವ್ರು ಭೀಮಣ್ಣ ಅಂತ, ಹೊಸಕೆರೆ ಭೀಮಣ್ಣ ಅಂತ. ಆ ತಹಸೀಲ್ದಾರು 2000 ಇಟ್ಕೊಂಡು ನಾನು ಸಪ್ತಾಹ ಮಾಡ್ತೀನಿ ಅಂತ ಬಂದ್ರು. ಆದ್ರೆ ಗುರುವಿನ ಒಂದು ಸಂಕಲ್ಪ ಇಲ್ದಲೆ ಯಾವ ಸಪ್ತಾಹವೂ ಆಗಲ್ಲ ಅನ್ನೋದನ್ನ ಅಪ್ಪ ಅವರು ತೋರಿಸ್ಕೊಟ್ರು. ಆ ಸಪ್ತಾಹ ಮಾಡಪ್ಪ ಅಂತ ಹೇಳಿದ್ರು ಅವ್ರ ತಹಸೀಲ್ದಾರ್ಗೆ. ಅದು ಒಂದೇ ದಿವಸಕ್ಕೆ 2000 ಪೂರ ಖರ್ಚಾಗೋಯ್ತು, ಜಗಳೂರಿಗೆ ಆಗಿದ್ದು. ಅವಾಗ ಭೀಮಣ್ಣನ್ ಕರೆದ್ರು, ಹೊಸಕೆರೆ ಭೀಮಣ್ಣ ಅಂತ. ಆ ಹೊಸಕೆರೆ ಭೀಮಣ್ಣನ ಮನಸ್ಸಿನಾಗೆ ನಾನು ಸಪ್ತಾಹ ಮಾಡ್ಬೇಕು ಅನ್ನೋ ಒಂದು ಆಸೆ ಉಳಿದಿತ್ತು. ಅದ್ ಯಾವಾಗ ಸಪ್ತಾಹಗಳನ್ನ ನೋಡಿದ್ರಲ್ಲ, ನಾನು ಒಂದ್ ಸಪ್ತಾಹ ಮಾಡ್ಬೇಕು ಅಂತ. ಅದ್ ಯಾಕೆ ಹಂಗ್ ಸಂಕಲ್ಪ ಮಾಡಿದ್ರೋ ಗೊತ್ತಿಲ್ಲ. ಅವಾಗ ಅಪ್ಪ ಅವ್ರಿಗೆ ಗೊತ್ತಿತ್ತು, ಇವನ್ ಸಂಕಲ್ಪ ಮಾಡಿದಾನೆ, ಇವನಿಂದ ಮಾಡಿಸ್ಬೇಕು ಅಂತ. ಅದಕ್ಕೆ ಭೀಮಣ್ಣ ಬಾಯಿಲಿ ಅಂತ ಹೇಳಿ ಅವಾಗೊಂದು ಜೋಳಿಗೆ ಹಾಕಿದ್ರು ಹೆಗಲಿಗೆ. ಹೋಗಪ್ಪ ನೀನು ಸಪ್ತಾಹ ಮುಂದುವರ್ಸು ಅಂತ ಹೇಳಿದ್ರು. ಆ ಅಪ್ಪ ಅವ್ರು ಅಷ್ಟೇ ಹೇಳಿದ್ದು. ಆವಾಗ ಹೊಸಕೆರೆ ಭೀಮಣ್ಣ ಗುರುಭಿಕ್ಷಕ್ಕೆ ಹೊರಟ್ರು. ಗುರುಭಿಕ್ಷಕ್ಕೆ ಹೊರಟ್ರೆ ಬೇಕಾದಷ್ಟು ಸಾಮಾನಂತೆ, 7 ದಿವಸವೂ ಆಗಿ ಉಳಿಯೋಷ್ಟು ಸಾಮಾನು ಅಪ್ಪ ಅವರ ಒಂದೇ ಒಂದು ಸಂಕಲ್ಪದಿಂದ ಬಂತಂತೆ. ಆ ಗುರು ಸಂಕಲ್ಪ ಇದ್ರೆ ಎಂಥ ಕಾರ್ಯನೂ ಆಗುತ್ತೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆಯಾಗಿದೆ. ಇವತ್ತಿನ ದಿವಸ ಶಂಕರ ಪ್ರಸಾದ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಪ್ಪನ ಚರಿತ್ರೆಯನ್ನು ಕೂಡ ತಗೊಂಡು ಹೇಳಿದ್ದಾರೆ. ನಮಗೆಲ್ಲ ಪುನಃ ಪುನಃ ಅಪ್ಪನ ಚರಿತ್ರೆಯನ್ನ ನೆನಪು ಮಾಡಿಸ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇನ್ಯಾರಾದ್ರೂ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಓಕೆ. ಬಹುಶಃ ಇನ್ಯಾರು ಇಲ್ಲ ಅನ್ಸತ್ತೆ. ಇಂದಿನ ಸತ್ಸಂಗಕ್ಕೆ ನಮಗೆ ಮತ್ತೆ ಅಪ್ಪನ ಚರಿತ್ರೆಯನ್ನ ನೆನಪು ಮಾಡಿಕೊಟ್ಟಿದ್ದಕ್ಕೆ ಶಂಕರ್ ಪ್ರಸಾದ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇಂದಿನ ಸತ್ಸಂಗವನ್ನ ಒಂದು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರ್ಲಿಂಗ. ಮುಂದಿನ ವಾರದಿಂದ ಸತ್ಸಂಗದಲ್ಲಿ ಪುರಾಣ ಶ್ರವಣ ಕಥನ ಹಾಗೂ ಶ್ರವಣ ಅನ್ನುವ ಒಂದು ಶ್ರಾವಣ ಮಾಸದ ಪ್ರಯುಕ್ತವಾದ ಒಂದು ವಿಶೇಷವಾದ ಕಾರ್ಯಕ್ರಮ ಆರಂಭವಾಗಲಿದೆ. ದಯವಿಟ್ಟು ನಾನು ಎಲ್ಲ ಗುರುಭಕ್ತರಲ್ಲೂ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ತಾವೆಲ್ಲರ ಭಾಗವಹಿಸುವಿಕೆ ಇರಲಿ ಅಂತ ಒಂದು ನಾನು ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ. ದಯವಿಟ್ಟು ಬಂದು ಕಥನ ಹಾಗೂ ಶ್ರವಣವನ್ನ ಮಾಡಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ತೇನೆ. ಮುಂದಿನ ವಾರದಲ್ಲಿ ಪುರಾಣ ಕಥನ ಹಾಗೂ ಶ್ರವಣದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಜೈ ಶಂಕರ್ಲಿಂಗ. ಜೈ ಶಂಕರ್ಲಿಂಗ.
ಏನ್ರಿ? ಹಾ, ಅವ್ನು ಯಾವಾಗಲೂ ಅದೇ ತಗೋತಾನೆ. ಒಂಚೂರು ಬರಿಬೇಕಲ್ಲ ಕಾರ್ತಿ. ಅದು ಬರೀ ನೆನೆ ಹಾಕಿದ್ದೀನಲ್ಲ, ರಿನ್ಸ್ ಸ್ಪಿನ್ ಹಾಕ್ಬೇಕು.